ಯಮ್ಮಪ್ಪ ಬಸವಣ್ಣ ಯಮ್ಮವೇಲಿ ಲವ್ವೆ ಯಮ್ಮಯ್ಯ ಪ್ರಭುರಾಯ ಚನ್ನ ಬಸವ ಇನ್ನುಳಿದ ಶರಣರ ಚರಣಕ್ಕೆ ಶರಣೆಂದು ಧನ್ಯನಾದೆನು ಗುರುವೇ ಯೋಗಿನಾಥ ಧನ್ಯನಾದೆನು ಗುರುವೇ ಯೋಗಿನಾಥ. ಮಹಾಗುರು ಬಸವ ತಂದೆಯ ಮಹಾಪಾದಗಳಲ್ಲಿ ಅನಂತ ವಂದನೆಗಳನ್ನು ಸಮರ್ಪಿಸಿ ಬಸವ ಸಮಕಾಲೀನ ಹಾಗೂ ಪರಂಪರೆಯ ಅಸಂಖ್ಯಾತ ಮಹಾಶಯರನ್ನು ನಮಿಸುತ್ತ ಚಿತ್ರಗಿ ಸಂಸ್ಥಾನದ ವಿಜಯ ಮಹಾಂತ ಮಹಾಶಿವಗಳ ಪಾದಗಳಲ್ಲಿ ಪ್ರಣಾಮಗಳನ್ನು ಹೇಳಿ ಪರಮ ಪೂಜ್ಯ ಡಾಕ್ಟರ್ ಮಹಾಂತಪುರವರ ಚರಣಗಳಲ್ಲಿ ವಂದನೆ ಸಮರ್ಪಿಸಿ ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ನೇತೃತ್ವ ವಹಿಸಿಕೊಂಡು ಒಂದು ಕಳೆ ತಂದಿರುವಂತಹ ಪರಮ ಪೂಜ್ಯ ಶ್ರೀ ಮಾನ್ಯ ಡಾಕ್ಟರ್ ಗುರುಮಾಂತಪ್ಪರವರ ಪಾದಗಳಲ್ಲಿ ಪ್ರಣಾಮಗಳನ್ನು ಹೇಳಿ ಬಸವಲಿಂಗ ಸ್ವಾಮಿಗಳು ಮತ್ತು ಬಸವ ಕಲ್ಯಾಣದ ಮಹಾಮನೆಯ ಪೂಜ್ಯ ಸತ್ಯದೇವಿ ತಾಯಿಯವರಲ್ಲಿ ಶರಣಗಳನ್ನು ಇದುವರೆಗೆ ಅಕ್ಕನ ಯೋಗಾಂತರಿಯನ್ನು ಪಠಣ ಮಾಡಿರುವಂಥ ನಮ್ಮ ತಾಯಂದಿರೆಲ್ಲರಿಗೂ ನೆರೆದರಿಗೆಲ್ಲ ಶಿವಸ್ವರೂಪಿ ತಾಯಂದಿರು ತಂದೆಗಳು ಎಲ್ಲರಿಗೂ ಶರಣಾರ್ಥಿಗಳು. ಶಿವಸ್ವರೂಪಿಗಳೇ, ಅಕ್ಕ ಮಹಾದೇವಿ ಯೋಗಾಂಗ ತ್ರಿವಿಧಿ ಬಹಳ ಅಮೂಲ್ಯವಾದದ್ದು. ಯೋಗಶಾಸ್ತ್ರದಲ್ಲಿ ಭಾರತೀಯ ಪರಂಪರೆಯಲ್ಲಿ ಅನೇಕ ಯೋಗಶಾಸ್ತ್ರಗಳು ಬಂದವ, ಸಾಕಷ್ಟು ಒಳ್ಳೆಯದನ್ನು ಹೇಳಿದಾರ. ಅನೇಕ ಒಳ್ಳೆ ವಿಚಾರಗಳು ಅದಾವ. ಸಾಧನಾ ಪಥ ಇದೆ, ಸಿದ್ಧಿ ಪಥ ಇದೆ, ಎಲ್ಲವೂ ಇದೆ ಅದರೊಳಗೆ. ಆದರೆ ಪರಿಪೂರ್ಣವಾದಂತಹ ಶಿವಯೋಗ ಈ ಕಾಯ ಸಹಿತ ಇಟ್ಕೊಂಡು ಸ್ಥೂಲಾಂಗ ಕೂಡ ಆ ಶಿವಯೋಗದ ಲಕ್ಷಣ ಕೊಡ್ತಕ್ಕಂಥ ಒಂದು ಮೌಲ್ಯ ಏನಿದೆಯಲ್ಲ, ಇದು ಜಾಗತಿಕ ಮೌಲ್ಯ ಅಂತ. ಅಕ್ಕ ಮಹಾದೇವಿಯ ಯೋಗಾಂತ ವಿಧಿ ಜಾಗತಿಕ ಮೌಲ್ಯದ ಯೋಗಾಂತ ವಿಧಿ ಇದು. ಅದನ್ನು ನನ್ನೆಲ್ಲ ಶ್ರೀಮಠದ ಭಕ್ತರು ಆಸಕ್ತಿಯಿಂದ ಕೇಳ್ತಕ್ಕಂಥ ನೋಡಿ ನಮ್ಗೆ ಬಹಳ ಖುಷಿ ಆಗ್ತದೆ. ನಿನ್ನೆ ನಾವು ಒಂದು ಮಾತಾಡಿದೆ, ಇವೆಲ್ಲ ಹೊರಹಾಕಕ್ಕೆ ಬರಲ್ಲ, ಹೊರಪುರತನ ಹೇಳಕ್ಕೆ ಬರೋದಾಗಿ ಸಾಧಕರಿಗೆ ಮಾತ್ರ, ಅದು ಒಳ್ಳೆ ರೀತಿ ಉನ್ನತ ಮಟ್ಟಕ್ಕೆ ಹೋದವ್ರಿಗೆ ಮಾತ್ರ ಆ ಚಿಂತನೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅಂಥವ್ರು ತಿಳಿಸಿದ್ರೆ ಸಾಧ್ಯ ಆಗುತ್ತೆ. ಆದರೂ ಇತ್ತೀಚೆಗೆ ನಾನು ತಲೆಯಾಗ ಏನು ಬಂತು ಅಂದರೆ, ನಾವು ಹಿಂಗೆ ಮುಚ್ಕೊಂಡು ಇಟ್ಕೊಂಡು ಕುಂತ್ರೆ ನಮ್ಗೆ ಹೆಂಗೆ ಗೊತ್ತಾಗಬೇಕು, ರಹಸ್ಯ ಹೆಂಗೆ ಗೊತ್ತಾಗಬೇಕು. ಶರಣರು ಅದೇ ಭಕ್ತಿ ಮಾಡ್ಯಾರ, ನಿಂಗೆ ಪೂಜೆ ಮಾಡ್ಯಾರ, ಕಾಯಕ ದಾಸರು ಹೇಳ್ಯಾರ ಅಂತ ಅಲ್ಲಿಗೆ ನಿಂತುಬಿಡ್ತೀವಿ. ಯೋಗ ವಿದ್ಯೆ, ಶ್ರೇಷ್ಠವಾದ ಯೋಗ ವಿದ್ಯೆ ಇದೆ ಅಂತ ಎಷ್ಟು ಜನಕ್ಕೆ ಗೊತ್ತಿದೆ. ಅದಕ್ಕಾಗಿ ಬಹಳ ರಹಸ್ಯ ಗೌಪ್ಯ ವಿದ್ಯಾ ಅಂತ ಹೆಸರಿದೆ. ಯೋಗ ವಿದ್ಯೆಗೆ ಗೌಪ್ಯ ವಿದ್ಯಾ, ಗುಪ್ತವಾಗಿ ಹೇಳ್ತಕ್ಕಂಥದ್ದು. ಅಂಥ ವಿದ್ಯೆನ ಪರಪೂಜಾಪರು ಲಿಂಗಕ್ಕೆ ಮಹಾಂತಪ್ಪರು ಕೃಪಾಶೀರ್ವಾದದಿಂದ, ಯಜಮಾಂತ ಶಿವಗಳ ಕೃಪಾಶೀರ್ವಾದದಿಂದ, ಗುರು ಮಹಾಂತಪ್ಪಗಳವರ ಸಾನ್ನಿಧ್ಯದಲ್ಲಿ ಸರಳವಾದ ರೀತಿಯಲ್ಲಿ ನಿವೇದ ಆಗ್ತಕ್ಕಂಥದ್ದು ಕೂಡ ನಮ್ಮದು ಬಹಳ ಸುಯೋಗ ಅಂತ. ಯಾಕೆ ಹೇಳ್ತೀವಿ ನಾವು ಇವೆಲ್ಲ ಅಂತಂದ್ರೆ, ಇವು ಗಿರಾಕಿ ಹತ್ತಲ್ವ, ಮಾಲು ಬಿಚ್ಚಿಟ್ಟೀವಿ, ಗಿರಾಕಿ ಆಗ್ಬೇಕಲ್ಲ. ಗಿರಾಕಿ ಇದ್ರೆ ಮಾಲು ಬಿಚ್ಚಿಡಕ್ಕೆ ಅರ್ಥ ಬರ್ತದೆ, ಎಲ್ಲೆಂದರೆ ಹೇಳಕ್ ಬರಲ್ಲ. ಅದು ಇಲ್ಕಲ್ ಮಠದ ಭಕ್ತರಲ್ಲಿ ಗ್ರಾಹಕ ಶಕ್ತಿ ಇದೆ, ತಕೊಳ್ಳೋ ಶಕ್ತಿ ಇದೆ. ಅದಕ್ಕಾಗಿ ಅಕ್ರಮ ಕೃಪೆಯಿಂದ ಈ ಒಂದು ಬಿಚ್ಚಿಡುವಂಥ ಒಂದು ಪ್ರಸಂಗ ಬಂದಿದೆ. ಇದುವರೆಗೆ ಯೋಗಾಂಗ ತ್ರಿವಿಧಿಯ ಹಲವು ಪದ್ಯಗಳು ನಾವು ನೋಡಿದ್ವಿ, ತ್ರಿವಿಧಿ ಪದ್ಯಗಳು ನೋಡಿದ್ವಿ. ಇವತ್ತೊಂದು ವಿಶೇಷವಾದಂಥ ಒಂದು, ಇವೆಲ್ಲ ರಹಸ್ಯ ಕೇಳಿದ್ರಿ, ನೀವು ಬಹಳ ಚಿತ್ತಪಟ್ಟು ಕೇಳಿದ್ರೆ ಗ್ರಹಣ.
ಬೇರೆಯವ್ರಿಗೆ ಏನು ಹೇಳ್ತಾರೇನೋ ಏನು ಅನ್ನೋದು ಕಾಣ್ತದೆ. ನಿಮಗೆ ಅನ್ಬೇಕಿಲ್ಲ, ಇರೋದು ಹಂಗೆ. ಅಷ್ಟಾದಳ ಕಮಲದ ಬಟ್ಟ ಬಯಲೊಳಗೊಂದು. ಎಷ್ಟು ಸಂಗೀತ ನೋಡಿ ಪದ್ಯರೇ, ಕೇಳಿದ್ರೆ ಆನಂದ ಆಗ್ತದ್ರಿ. ಅದು ತಿಳಿಲಿ ಹೋಗ್ರಿ ಆ ಮಾತು ಬೇರೆ. ಅಷ್ಟಾದಳ ಕಮಲದ ಬಟ್ಟ ಬಯಲೊಳಗೊಂದು, ಮುಟ್ಟಬಾರದ ಘನವೇ ಹೋದು. ಮುಟ್ಟಬಾರದ ಘನವಿಂದು, ಅದರೊಳಗ ದೃಷ್ಟಿ ಇಟ್ಟವನೇ ನಿಜ ಮುಕ್ತ. ಉತ್ತಮ ಅಂತ ಹೇಳ್ತಾರೆ. ಅಷ್ಟದಳ ಕಮಲ ಇದೆ ಅಂತ ಅದ್ರೊಳಗ ಬಟ್ಟ ಬೈಲದ. ಆ ಬಟ್ಟ ಬೈಲ ಒಳಗ ಮುಟ್ಟಬಾರದಂತ ಘನ, ಅದು ವಾಕ್ ಮುಟ್ಟೋದಿಲ್ಲ, ಧ್ವನಿ ಮುಟ್ಟೋದಿಲ್ಲ, ನಮ್ಮ ದೃಷ್ಟಿ ಮುಟ್ಟೋದಿಲ್ಲ, ನಮ್ಮ ಬುದ್ಧಿ ಅಂತೂ ಮುಟ್ಟೋದಿಲ್ಲ, ಅರಿವು ಜ್ಞಾನ ಕೂಡ ಮುಟ್ಟೋದಿಲ್ಲ. ಅಂತ ಪರಾತ್ಪರ ವಸ್ತು ಅಲ್ಲಿದೆ ಅಂತ ಹೇಳ. ಅಷ್ಟದಳ ಕಮಲ ಬಟ್ಟ ಬಯಲೊಳಗೊಂದು, ಮುಟ್ಟಬಾರದ ಘನವಿದು. ಯಾರು ಮುಟ್ಟಕ್ಕಾಗಲ್ಲ. ಶಿವಯೋಗಿ ಅದನ್ನು ಅನುಭವಿಸಿ ಅನುಭವ ದೃಷ್ಟಿಯಿಂದ ಗ್ರಹಿಸ್ತಾನ. ಕೈಲಿ ಮುಟ್ಟಕ್ಕೆ ಬರಲ್ಲ. ಆ ಒಳಗ ಯಾರು ದೃಷ್ಟಿ ಅಂದ್ರೆ ಮನಸ್ಸು ದೃಷ್ಟಿ ಬೆರೆಸಿ ಅದರ ಆನಂದ ಸೌರಭ ಸವಿತಾರೆ, ಅವ್ರ ಮಾತ್ರ ನಿಜ ಮುಕ್ತ, ಎಲ್ಲ ಬಂಧನಗಳಲ್ಲಿ ಬಿಡುಗಡೆ ಆದವರು ಅಂತ ಇದು ಅರ್ಥ. ಎಲ್ಲಿದೆ ಹಂಗಾದ್ರೆ ಅಷ್ಟದಳ ಕಮಲ? ಎಲ್ಲಿದೆ? ಇದು ನಮ್ಮ ಹೃದಯ ನೋಡ್ರವ, ಲಕ್ಷ್ಯ ಕೊಡಿ. ಈ ಹೃದಯ ಏನಿದೆಯಲ್ಲ, ಇದು 12 ದಳದ ಕಮಲ ಅಂತ ಹೇಳ್ತಾರೆ. ಹಿಂದಕ್ಕೆ ನಾವು ಸಣ್ಣವ್ರಿಂದ ಹಾಡ್ತಿದ್ದೀವಿ, ಕೆಲವು ತತ್ವ ಪದಕಾರರು ಹೋಗ್ತಿದ್ವಿ. ಬಣ್ಣದ ತೊಟ್ಟಿನ ಹೃದಯ ಕಮಲದಲ್ಲಿ 12 ಎಸಳಿನ ಹಾಸಿಗೆಯಲ್ಲಿ ಚಿನುಮಾಯ ಲಿಂಗ ಮಲಗಿಸಿದ ಅಲ್ಲಿ. ಇದು ಜೋಗಳ ಪದ, ಹಾಡ್ಯಾರ ಎಷ್ಟು ಅದ್ಭುತ ಪದ ಇದು. ನೀವು ದಿಟ್ಟಸಿರಿ ಚಿತ್ತ ಹಸ್ತದಲ್ಲಿ ಯೋ ಯೋ ಅಂತ ಪದ್ಯ ನೋಡುವುದು. ಇದು 12 ದಳ ಇದನ್ನು ಖರೆ, ಇದು ಅಷ್ಟದಳ ಹೇಳ್ತಾರಲ್ಲ. ಯಾಕೆ? ಅಷ್ಟದಳ ಕಮಲಾದ ಬಟ್ಟ ಬಯಲೊಳಗೊಂದು, ಮುಟ್ಟಬಾರದ ಘನವಿಹುದು. ಅದು ಸ್ವಲ್ಪ ಕ್ಲಿಯರ್ ಮಾಡಿ. ಅಷ್ಟದಳ ಕಮಲ ಇದ್ದಿದ್ದು ಖರೆ, 12 ದಳ ಇದ್ದಿದ್ದು ಖರೆ. 4 ದಳಗಳು ಮೇಲೆ ಅವ. ಈ ಚೆಂಡು ಹೂವು ಇದ್ರೆ ಒಂದು ಚೆಂಡು ಹೂವು ಇರ್ತಿತ್ತು ಕೊಟ್ಟು, ಚೆಂಡು ಹೂವು 12 ದಳ ಅದಾವ ಅಂತ ಇಟ್ಕೊಳ್ರಿ. 12 ದಳ ಅದು. 4 ದಳಗಳು ಮೇಲ್ಮುಖ ಅದಾವ ನಮ್ಮ ಹೃದಯದೊಳಗೆ. ಸೂಕ್ಷ್ಮ ಅಂತ ಸಣ್ಣ ನರಗುಪ್ಪದಿಂದ ಅದಾವು. ಯೋಗಿ ಅನುಭವದಿಂದ ಕಾಣ್ತಾನ, ಅದು ಅಪ್ರೇಷನ್ ಮಾಡಿ ಕೊಯ್ದವು ಕಾಣಲ್ಲ. 4 ದಳ ಮೇಲ್ಮುಖ ಆಗ್ಯದವು, 8 ದಳ ಕೆಳಮುಖ ಆಗ್ಯದ. ಅವು ದಳಗಳು ಹೂವಿನ ಪಕ್ಕ ಇರ್ತಾವಲ್ಲ ದಳಗಳು, 8 ಕೆಳಗದ. ಅದ್ರ ಮಧ್ಯಭಾಗ ಇರ್ತದಲ್ಲ, ಆ ಮಧ್ಯಭಾಗ ಕರ್ಣಿಕೆ ಅಂತ ಕರೀತಾರೆ. ಕರ್ಣಿಕೆ ಹೂವಿನ ಮಧ್ಯದಲ್ಲಿ ಇರ್ತದೆ ನೋಡಿ ಮಧ್ಯಭಾಗ, ಅದು ಕರ್ಣಿಕೆ ಅಂತ ಕರೀತಾರೆ. ಎಲ್ಲಾದ್ರೂ ಸೆಂಟ್ರಲ್ ಅರ್ಥ ಆಯ್ತಾನ? ಚೆಂಡು ಹೂವು ಅಂತ ಇಟ್ಕೊಡ್ರಿ, ಮಧ್ಯಭಾಗ ಇರ್ತದೆ ನೋಡ್ರಿ. ಹಂಗ ಈ ನಮ್ಮ ಹೃದಯ ಕಮಲದಲ್ಲಿ 12 ದಳದೊಳಗ 4 ದಳ ಮೇಲ್ಮುಖಿ ಅದಾವ. ಈ 4 ದಳದೊಳಗ ದಯ, ಶ್ರದ್ಧೆ, ಮಾನವೀಯತೆ, ಭಕ್ತಿ, ಈ ಗುಣಗಳು ಮ್ಯಾಲ ಇರ್ತಾವ. ಈ ನಮ್ಮ ಮನಸ್ಸು ಮ್ಯಾಲ ಹೋಗೋದೇ ಇಲ್ಲ. ಕೆಳಗಿನ 8 ದಳದಲ್ಲಿ ಮಾತ್ರ ಸೂದಾಡ್ತಾವ. 8 ದಳಗಳ ಕೆಳಗಿನವ ಅದ್ರ ಸೂದಾಡ್ತದೆ. ಹೆಂಗ್ ಸೂದಾಡ್ತದೆ ಮನಸ್ಸು? ಹೆಂಗ್ ಸೂದಾಡ್ತದೆ ನಮ್ಗೆ ನೋಡ್ರಿ. ನಮ್ಮ ಮನಸ್ಸು ಒಂದು ಕ್ಷಣ ಒಂದು ಒಂಥರ ಆಯ್ತದಿಲ್ಲ, ಒಂದೇ ತರ ಇರ. ಒಮ್ಮೆ ಕೋಪ ಇಟ್ಟಾಗ್ತಾನೆ, ಒಮ್ಮ ಪ್ರೀತಿ ತೋರಿಸ್ತಾನೆ, ಒಂದು ದ್ವೇಷ ಮಾಡ್ತಾನೆ, ಒಮ್ಮ ಕಾಮಾತುರನಾಗ್ತಾನೆ, ಒಮ್ಮ ವಿಷ ಭೋಗಾಸಕ್ತ ಆಗ್ತಾನೆ. ಈ ಮನಸ್ಸು ಚಂಚಲ ಕ್ಷಣಕ್ಕೂ ಬದುಕಿ ಯಾಕೈತೆ ಅಂದ್ರೆ ಈ ಮನಸ್ಸು ದಳದಿಂದ ದಳಕ್ಕೆ ಚೇಂಜ್ ಆಗ್ತದೆ. ನಮ್ಗೆ ಗೊತ್ತಿರಲ್ಲ, ದಳದಿಂದ ದಳಕ್ಕೆ ಚೇಂಜ್ ಆಗ್ತಕ್ಕಂಥ ಕಾರಣಕ್ಕ
ಹಂಸ. ನಾವು ಶ್ವಾಸ ಆಡ್ತೀವಲ್ಲ, ಶ್ವಾಸೋಶ್ವಾಸ ಆಡ್ತೀವಿ, ಅದೇ ಹಂಸ. ನಾನು ಯಾರು ಅಂತ ದಳದಿಂದ ಚೇಂಜ್ ಆದಾಗ ಗುಣಗಳೆಲ್ಲ ಬದಲಿ ಆಯ್ತವೆ. ಮನುಷ್ಯನ ಗುಣಗಳು ಚೇಂಜ್ ಆಯ್ತವೆ. ಆ ರೀತಿ ವರ್ತನೆ ಮಾಡ್ತಾನೆ. ಒಮ್ಮೆ ಹಸಿವು ಯಾವುದು ವ್ಯಸನ ಆಗ್ತದೆ ಮನುಷ್ಯನಿಗೆ. ದಳದಿಂದ ದಳ ಚೇಂಜ್ ಆಗ್ತಾವ ನೋಡಿ. ಹೀಗಾಗಿ ದಳದಿಂದ ದಳಕ್ಕೆ ಹೋದಾಗ ನಮ್ಮ ಮನುಷ್ಯನ ಮನಸ್ಸು ನಮಗೆಲ್ಲ ಬದಲಾವಣೆ ಆಗ್ತಾ ಇರ್ತಾವ. ನಮಗದು ಗೊತ್ತಿಲ್ಲ, ನಾವೇ ಮಾಡುತ್ತೇವೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಯಾಕಂದ್ರೆ ಮನುಷ್ಯ ನಾವು ತಿಳ್ಕೊಂಡಿವ. ಮನುಷ್ಯ ನಾನು ಬೇರೆ ಮನಸ್ಸು ಬೇರೆ ಅಂತ ಗೊತ್ತಿಲ್ಲ. ಇದು ಓಡಾಡ್ತಿರ್ತದೆ. ಇದ್ರ ಗುಣಧರ್ಮಗಳು ಹೆಂಗ್ ಮಾಡ್ಬೇಕಿರ್ತಂದ್ರ ಅವ್ರು ನಿಲ್ಲಿಸ್ಬೇಕಾದ್ರೆ ಅವ್ನು ನಿಲ್ಲಿಸಿ ಏನ್ ಮಾಡ್ಬೇಕು, ಒಳ್ಳೆ ಸಾಧನೆ ಬೇಕು, ಒಳ್ಳೆ ಅಭ್ಯಾಸ ಬೇಕು. ನೀವು ಕುಂತಲ್ಲಿ ಅಭ್ಯಾಸ ಮಾಡ್ಬೋದು, ಏಕಾಂತ ಸೇರಿ ಅಂತೇನಿಲ್ಲ. ಕುಂತಲ್ಲಿ ಅಭ್ಯಾಸ ಮಾಡ್ಬೋದು. ಆ ಮನಸ್ಸು ಉಳಿದಾಡ್ತಕ್ಕಂಥ ದಳದಿಂದ ಹೋಗ್ತಕ್ಕಂಥ ಮನಸ್ಸನ್ನ ಅದನ್ನು ಬೆಳೆಸಿ ಏಕಾಗ್ರ ಮಾಡಬೇಕು. ಏಕಾಗ್ರ ಧ್ಯಾನದಲ್ಲಿ ಅಥವಾ ಲಿಂಗ ನಿರೀಕ್ಷಣೆಯಲ್ಲಿ, ಅಂಗೈ ಲಿಂಗದಲ್ಲಿ ಆಗಲಿ, ಭೂಮಧ್ಯದಲ್ಲಿ ದೃಷ್ಟಿ ಇಟ್ಟು ನಮ್ಮ ಮನಸ್ಸು ಕೇಂದ್ರೀಕೃತ ಮಾಡ್ತೇವೆ ಅಂದ್ರೆ ಆ ಮನಸ್ಸು ಸುಳಿದಾಡಲ್ಲ. ಏನ್ ಮಾಡ್ತದೋ ಮಧ್ಯಭಾಗದಲ್ಲಿ ಬರ್ತದೆ. ಮಧ್ಯಭಾಗದಲ್ಲಿ ಬಂದ್ರೆ ಪ್ರಶಾಂತ, ಶಾಂತಿ ಮಧ್ಯಭಾಗ ತರದೇ ಮಾಡ್ಬೋದು ಕೆಲಸ. ಅಷ್ಟದಳ ಕಮನ ಬಟ್ಟ ಬಯಲೊಳಗೊಂಡು ಮುಕ್ತಮಾನದ ಘನವೆಂಬುದು ಅಲ್ಲೇ ಇದೆಯದು. ಮಧ್ಯಭಾಗದಲ್ಲಿ ಮಹಾಘನ ಅಂದ್ರೆ ಮಹಾಘನ ಲಿಂಗ ನಮ್ಮ ದೇವರು ಅಲ್ಲೇ ಅಡಗಿದೆ. ಅದು ಯಾರು ಮುಕ್ತಾರಂತ ಮೌಲ್ಯ ಅಡಗಿದೆ. ಅದ್ರೊಳಗೆ ದೃಷ್ಟಿ ಇಡಬೇಕು ಅಂದ್ರೆ ಅಲ್ಲಿ ಅಡಗಿಸ್ಬೇಕು, ಮನಸ್ಸು ಅಡಗಿಸ್ಬೇಕು, ದೃಷ್ಟಿ ಅಲ್ಲಿ ಅಡಗಿಸ್ಬೇಕು. ಸರಿಯಾಗಿ ಅಭ್ಯಾಸ ಆಯ್ತು ಅಂದ್ರೆ ಈ ದಳದಿಂದ ದಳಕ್ಕೆ ಹೋಗುವಂಥದ್ದು ಚೇಂಜ್ ಆಗಿ ಅವು ಬಿಡುಗಡೆಯಾಗಿ ಅದು ಮಧ್ಯಭಾಗದಲ್ಲಿ ಬರ್ತದೆ. ಇದು ಯೋಗ ಆನಂದ ಕೊಡ್ತದೆ, ಪರಮಾನಂದ ಸುಖ. ಯಾಕಂದ್ರೆ ಹೇಳ್ತಾರೆ ನಾನು ನೋಡಿಲ್ಲ, ಅಷ್ಟದಳ ಕಮನ ಪಟ್ಟ ಬಯಲೊಳಗೊಂಡು ಮುಕ್ತಬಾರದ ಘನವೆಂಬುದು. ಆ ಘನದೊಳಗ ಹೇಳಿದ್ರು ವಿವರಣೆ ಬೇಕಲ್ಲ ನಮ್ಗೆ. ಅಕ್ಕ ಮಹಾದೇವಷ್ಟು ಮಹಾಜ್ಞಾನಿಗಳು, ಮಹಾ ಅನುಭವಿಗಳು ನಾವೇನಲ್ಲ. ನಮ್ಮ ಲೆವೆಲ್ದಾಗ ನಾವು ತಿಳ್ಕೊಬೇಕಾದ ಅವ್ರದೇ ಕೃಪಾದಿಂದ, ಅವರೇ ಕೊಟ್ಟ ಸಂದೇಶದಿಂದ, ಅವ್ರು ಕೊಟ್ಟ ಮಾರ್ಗದರ್ಶನದಿಂದ ಆ ದಳದಿಂದ ದಳಕ್ಕಿರ್ತಕ್ಕಂಥದ್ದನ್ನ ನಾವು ಸಾಧಕನ್ ಮಾಡ್ತಾನೆ ತಡಿತಾನೆ. ಇದಕ್ಕೆ ಅಭ್ಯಾಸ ಅಂತ, ಯೋಗಾಭ್ಯಾಸ, ಶಿವಯೋಗ ಸಾಧನೆ ತರಿತಾರೆ. ಇದು ಅಕ್ಕ ಮಹಾದೇವಿ ಹೇಳಿದ ಪ್ರಕಾರ ದಳದಿಂದ ದಳಕ್ಕೆ ಸುಳಿತದೆ ಅನ್ನುವಂಥ ಮಾತಿಗೆ ಚಂದ್ರದ ಸೋಮ ಒಂದು ವಚನ ಮುಗಿಡ್ತೀನಿ ದಾಖಲೆ. 4 ಜನ ಶರಣರ ದಾಖಲೆ ತಮ್ಮ ಕೊಡ್ತೀನಿ ನಾನು. ಏನು ಅಂದ್ರ ನೋಡ್ರಿ, ವಚನ ಹೇಳ್ತೀನಿ ನಿಮ್ಮ ಮುಂದ. 1ನೇ ದಳ ಏನಿದೆಯಲ್ಲ, ಮೊದಲನೇ ದಳ ಇಂದ್ರದಳವೇರಲು ಗುಣಿಯಾಗಿ ಹಣ್ಣು. ಫಸ್ಟ್ ಬರುವಂತ ದಳಕ್ಕೆ ಬಂತು ಹಂಸ, ಮನಸ್ಸು ಗುಣಿಯಾಗಿ ಹಣ್ಣು. ಇಂದ್ರದಳವೇರಲು ಗುಣಿಯಾಗಿ ಹಣ್ಣು. ಅಗ್ನಿದಳವೇರಲು ಹಸಿವನು. ಇನ್ನೊಂದು ಅಗ್ನಿದಳ ಇದೆ, ಅಲ್ಲಿ ಬಂದು ಹಸಿವು ಆಯ್ತವ. ಏನ್ ತಿಂಡಿ ಏನ್ ಅಂತ ಗುಣಗಳು ಚೇಂಜ್ ಆಯ್ತವ್ರಿ. ಯಮದಳವೇರಲು ದುರಿತ ಚೇಷ್ಟಿತನಾಗುವ. ಮಾಡಬಾರ್ದು ಮಾಡಬೇಕಂದ್ರೆ ಭಾವನೆ ಬರ್ತದೆ ಆ ದಳದಲ್ಲಿ ಬಂತಂದ್ರೆ. ನೋಡಿ, ನೈಋತ್ಯ ದಳವೇರಲು ಕೋಪಿಸುತ್ತೀಹನ. ಇನ್ನೊಬ್ರು ಸಿಟ್ಟಿ ಬರ್ತೇವ, ನಮ್ಗೆ ಗೊತ್ತಾಗಲ್ಲ ಅದು ಯಾಕೆ ಹಿಂಗಾಗತ್ತ ಅಂತ. ಒಳಗೆ ವರ್ಕ್ ಮಾಡ್ತದ ಕೆಲಸ. ವರುಣ ದಳವೇರಲು ನಿದ್ರೆಗೈವನು. ವಾಯುವ್ಯ ದಳವೇರಲು ಸಂಚಲನ ಆಗ್ಯಾವ. ಚಂಚಲ ಮಾಡ್ತಾರೆ. ಮುಂಜಾಕ್ ಕೂಡಲ್ಲ, ಮುಂಜಾಕ್ ಅದು ಮಾಡಿ ಇದು ಮಾಡಿ ಚಂಚಲ ಈ ದಳಕ್ಕೆ ಹೋದಾಗ. ಕುಬೇರ ದಳವೇರಲು ದುರ್ಬುದ್ಧಿ ಆಗ್ಯಾವ. ಹೆಸರುಗಳು ಅದಾವ ದಳಗಳಿಗೆಲ್ಲ. ಅಲ್ಲಿ ಹೋದ್ರೆ ದುರ್ಬುದ್ಧಿ ಆಯ್ತು ಮನುಷ್ಯ.
ದುರ್ಬುದ್ಧಿ ಮಾಡೋದೇ ಗುಣ, ಒಳ್ಳೆ ಗುಣ ಬರೋದಿಲ್ಲ ಅವನ ಹತ್ತಿರ. ಒಳ್ಳೆ ಗುಣ ಎಲ್ಲಿ ಬರಬೇಕು? ದಳ ಅಲ್ಲಿ ಹೋಗಿ ಕೂತದು, ಆ ದಳದ ಮೇಲೆ ಹೋಗಿ ಕೂತದು. ಈಶಾನ್ಯ ದಳವೇರಲು ವಿಷಾಪೂರ್ಣ ಆಗುವುದು. ವಿಷಾಪೂರ್ ಇಂದ್ರಿಯಗಳ ಮೂಲಕ ಭೋಗಿಸ್ಕು ಅನುಭವಿಸಬೇಕು ಅಂತ ಕಾತುರಾಗಿರ್ತಾನೆ, ಆ ತೊರಿತಾನ. ಇದೊಂದು ದಳನೆ. ಮಧ್ಯಸ್ಥಾನಕ್ಕೆ ಬಂದಲ್ಲಿ ಸದ್ಭಾವಿಯಾಗಿ ಮೋಕ್ಷ ಬಯಸುತ್ತೆ. ಮಧ್ಯಸ್ಥಾನಕ್ಕೆ ಬಂತು, ಇವುಗಳು ನಿಂತು, ಅವಾಗ ಅದು ಸದ್ಭಾವಿ ಆಗ್ತಾನೆ. ದೇವನನ್ನು ಅರಿಬೇಕು, ನಾನು ಒಳಗಿರುವಂತ ಲಿಂಗವನ್ನು ಅರಿಬೇಕು, ಲಿಂಗದಲ್ಲಿ ನಾನು ಕೂಡಬೇಕು. ಸದ್ಭಾವಿ ಅಂತ ಗುರುವಿನ ಶರಣ ಹೋಗ್ಬೇಕು, ಅವ್ರ ಕೃಪಾಶೀರ್ವಾದ ಪಡಬೇಕು. ಸದ್ಭಾವದಾಗ ಬಂತು. ಮಧ್ಯಭಾಗದಲ್ಲಿ ಬಂತು ಅಂದ್ರೆ ಸ್ಥಿರವಾಗಿ ನಿಂತು ಅಂದ್ರೆ ಅದು ಬೇರೆನೆ. ಇಂತಿ ಅಷ್ಟದಳ ಕಮಲದಲ್ಲಿ ತಿರುಗುವ ಹಂಸನ ನೆಲೆಯ ಕೆಡಿಸಿ 8 ದಳದಲ್ಲಿ ತಿರುಗ್ತದಲ್ಲ ಈ ಹಂಸ. ಹಂಸ ಅಂದ್ರೆ ಜೀವ. ಹಂಸ ಇದರ ಅರ್ಥ ಏನು? ನಾನು ಯಾರು? ಇದು ಅಜ್ಞಾನಜನ್ಯ ಇದೆ. ಅಜ್ಞಾನದ ಹುಟ್ಟತಕ್ಕಂಥದ್ದು ಹಂಸ. ನಾನು ಯಾರು? ನಿಜ ಸ್ವರೂಪ ಮರೆತು ನಾವು ಸ್ವಾತಂತ್ರ್ಯ ಸಾಧಿಸ್ತೇವೆ. ಎಷ್ಟಾಗ್ತಾವ ಜನನಿತ್ಯದ್ದು? 21,600 ಅಂತ ಯೋಗಿಗಳ ಹಿಮ್ಮತ ಇದೆ ನಮ್ಮ ಸ್ವಾತಂತ್ರ್ಯ ಸಾಧಿಸೋದು. ಅಷ್ಟು ಸಲ ಈ ಹಂಸ ನಡೀತದೆ. ಹಂಸ ಅದು ಹೇಳೋದೇನು? ನಾನು ಯಾರು ಅಂತ ಪ್ರಶ್ನೆ ಆಗ್ತದೆ. ನಾನು ಯಾರು ನೋಡ್ರಿ, ನಾವು ಶ್ವಾಸ ಓಡಾಡ್ತದೆ ಹೆಂಗಂತ ನಾನು ಯಾರು, ನಾನು ಯಾರು ಅಂತ ಜ್ಞಾನ ಇಲ್ಲ ಅದಕ್ಕೆ. ಹಂಸನ ಕೆಳಿಸಿ ಸದ್ಭಾವಿ ಆಗಿ ಬರಲದೆ ಕೂಡಲ ಚಂದ್ರ ಸಂಗಮ ದೇವ ನಿಮ್ಮ ಶರಣ ಅಂತ ಕರಿತೀವಿ. ಅಂತರ್ ನಿಮ್ಮ ಶರಣ ಅಂತ ಕರಿತೀನಿ ಅಂತ. ಅಂತ್ಯಂದ್ರೆ ಯಾರು ಅಲ್ಲ, ನಮ್ಮ ಷಷ್ಠರ ಜ್ಞಾನಿ ಚಂದ್ರ ಸ್ವಾಮಿ ಹೇಳಿದ ಮಾತು. ಯಾಕೆ ತಗೊಂಡಿರ್ಬೇಕಂತಂದ್ರೆ ಅಕ್ಕ ಮಹಾದೇವ ಒಂದು ಈ ಅಷ್ಟದಳ ಕಮಲದ ಇದೆ, ಇದಕ್ಕೆ ಪೂರಕವಾಗಿ ಸಪೋರ್ಟ್ ಮಾಡ್ತಕ್ಕಂಥ ಕೆಲಸ ನಮ್ಮ ಚನ್ನಬಸವನ ವಚನ ಮಾಡ್ತೀವಿ. ಗೊತ್ತಾಯ್ತಲ್ಲ? ಅಷ್ಟದಳ ಕಮಲ ಇದೆ, ಹಂಸ ಅನ್ನುವಂಥ ಈ ಮನಸ್ಸು ಉಳಿದಾಡ್ತದೆ. ಸುಳಿದಾಡ್ದಂಗೆ ಗುಣಗಳು ಚೇಂಜ್ ಆಯ್ತವ, ಬದಲಾವಣೆ ಆಗ್ತಾ ಇರ್ತಾವ. ಅದು ಮಧ್ಯಭಾಗದಲ್ಲಿ ತರಬೇಕು. ಇದೇ ಮಾತನ್ನ 15ನೇ ಶತಮಾನ ನಂತರ ಆಗಿರುವಂತ ಮಹಾಯೋಗಿ ಯಾರು? ಸಿದ್ಧಲಿಂಗೇಶ್ವರ. ಸಿದ್ಧಲಿಂಗೇಶ್ವರಿಗಳು ಬಹಳ ದೊಡ್ಡ ಯೋಗಿ. ಈ ಮಧ್ಯಭಾಗದಲ್ಲಿ ಅದ್ರ ತಂದು ಕುಂತರು ಅಂದ್ರೆ ದೇಹ ಎಲ್ಲ ಮರ್ತು ಹೋಗ್ತದ್ರಿ. ದೇಹನೇ ಮರ್ತು ಹೋಗ್ತದ, ನಾ ಕೂತಿನ ಅರಿವು ಇರಲ್ಲ. ಅಷ್ಟು ಶಿವಯೋಗಾನಂದ ಸಮಾಧಿಯಲ್ಲಿ ಲೀನ. ಸಿದ್ಧಲಿಂಗೇಶ್ವರ ಕೂಡ್ತಾರೆ. ಅವ್ರ ಮೇಲೆ ಹುಟ್ಟು ಬೆಳೆಯಿತ್ತು ಅಂತೇಳಿ ಚಿತ್ರಣ ಕೊಡ್ತಾರೆ. ಅವ್ರು ಕೊಟ್ಟದೇ ಎಲ್ಲ ಹುಟ್ಟು. ಅವ್ರಿಗೆ ಅದ್ರ ಪ್ರಜ್ಞೆ ಇದ್ದಿಲ್ಲ. ಆ ಸಂದರ್ಭ ಯಾವುದೇ ಹುಳ ಆಗಿಲ್ಲ, ಅವ್ರಿಗೆ ಕಡಿಯಂಗಿಲ್ಲ. ಶಿವಯೋಗ ನೀವೇ ಒಂದು 20 ನಿಮಿಷ ಬಿಟ್ಟು ಅರ್ಧ ತಾಸು ಮ್ಯಾಲ ಹೋಗ್ರಿ, ನಿಮ್ ಎದುರು ಹಾವು ಬಂದ್ರು ಕೂಡ ನಿಮಗೆ ಮುಟ್ಟಲ್ಲ. ಏಕಾಗ್ರತೆಯಿಂದ ಧ್ಯಾನ ನೋಡಿ ಪ್ರಯೋಗ ಮಾಡಿ. ಹಂಗ ಸಿದ್ಧಲಿಂಗೇಶ್ವರ ಯೋಗಿಗಳು. ಆ ಯೋಗಿಗಳು ಹೇಳ್ತಾರೆ ನೋಡಿ, ಅಷ್ಟದಳ ಕಮಲವ ಮೆಟ್ಟಿ ಚರಿಸುವ ಹಂಸನ 8 ದಳಗಳಲ್ಲಿ ಮೆಟ್ಟಿ, ಅದು ಮೆಟ್ಟಿ ಸಂಚಾರ ಮಾಡ್ತದಲ್ಲ ಇದು ಹಂಸನ ಭೇದವ ಹೇಳಿಯನು. ಅದು ರಹಸ್ಯ ಹೇಳ್ತೇನೆ ಕೇಳಿದೆ ಅಂತ. ಒಬ್ಬರು ಯಾರ ಹಂಗ ಅಂದಾಜಿಗೆ ಬರ್ತಾರಪ್ಪ. ಚನ್ನಬಸವಣ್ಣ ಅದನ್ನ ಹೇಳ್ತಾರೆ, ಅಕ್ಕ ಅದನ್ನ ಹೇಳ್ತಾರೆ, ಸಿದ್ಧಲಿಂಗೇಶ್ವರ ಅದನ್ನ ಹೇಳ್ತಾರೆ. ನೋಡಿ ಹೇಗಿದೆ ಪೂರ್ವಕ್ಕೆ ಏರಲು ಗುಣಿಯಾಗಿ ಪೂರ್ವದಳಕ್ಕೆ ಬಂದಾಗ ಸದ್ಗುಣಿ ಆಗ್ತಾನೆ. ಅಗ್ನಿದಳವೇರಲು ಕ್ಷುದೆ ಆಗಿರೋ ಕ್ಷುದೆ ಹಸಿವಾಗ. ವರುಣದಳವೇರಲು ನಿದ್ರೆ ಕೈವನು. ವಾಯುದಳ ಏರಲು ಸಂಚಲನ ಆಗ್ಯಾನು. ಉತ್ತರ ದಳಕ್ಕೆ ಏರಲು ಧರ್ಮಿ ಆಗ್ಯಾನು. ಈಶಾನ್ಯ ದಳವೇರಲು ಕಾಮಾತುರನಾಗ್ಯಾನು. ಈ ಅಷ್ಟದಳ ಮಂಟಪದ ಮೇಲೆ ಹರಿದಾಡುವ
ನೋಡಿ ಹೆಂಗೆ ಹೇಳ್ತಾರೆ, ಹರಿದಾಡುವ ಹಂಸನ ಕುಳವ ತೊಲಗಿಸುವ ಕ್ರಮವೆಂತಂದರೆ, ಈ ಸುಳಿದಾಡುವಂತ ಕ್ರಮ ತಡಿಬೇಕಾದ್ರೆ ಹ್ಯಾಂಗೆ ಹೇಳ್ತೀನಿ ಕೇಳಿ ಅಂತಾರೋ. ಹೇಗೆ ನೋಡಿ, ಅಷ್ಟದಳ ಮಂಟಪದ ಅಷ್ಟಕೋಣೆಯೊಳಗೆ ಅಷ್ಟಲಿಂಗ ಕಳೆಯ ಪ್ರತಿಷ್ಠಿಸಿ, ಏನು ಅಷ್ಟದಳ ಕಂಬದ ಓಡಾಡ್ತದಲ್ಲ ಅದು, ಅದೆಲ್ಲ ಲಿಂಗ ಸ್ಥಾಪನೆ ಮಾಡ್ಬೇಕು, ಲಿಂಗ ಭಾವ ತಂದ್ಕೊಳ್ಬೇಕು. ಲಿಂಗ ಭಾವ ತಂದ್ಕೊಳ್ಬೇಕು. ಹಂಸನ ನಟ್ಟ ನಡು ಮಧ್ಯದಲ್ಲಿ ತಂದು ನಿಲ್ಲಿಸಲು, ಅದೇ ಹೇಳಿದ್ರೆ ಇವರು, ಹಂಸನ ಎಲ್ಲಿ ತರಬೇಕು, ನಟ್ಟು ನಡು ಮಧ್ಯದಲ್ಲಿ ತಂದು ನಿಲ್ಲಿಸಲು ಕ್ಲಿಯರ್ ಹೇಳ್ತಾರೆ. ನಮ್ಮಲ್ಲ ಇವೆಲ್ಲ ಮಹಾಯೋಗಿಗಳೇ ಕೊಟ್ಟಿದ್ದಾರೆ. ನಿಲ್ಲಿಸಿರಿ ಏನಾಗ್ತಂತ, ಹಂಸನ ನಟ್ಟನ ಮಧ್ಯದಲ್ಲಿ ತಂದು ನಿಲ್ಲಿಸಲು ಮುಕ್ತೇನೆಯ್ದು ಪರವಶನಾಯಿಪ್ಪನಯ್ಯ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೇ ಅಂತ ಮಾತು ಸಿದ್ಧಲಿಂಗೇಶ್ವರ. ಇದು ಬಹಳ ಮಹತ್ವ. ಯಾಕಂದ್ರೆ ನಾವು ಅಭ್ಯಾಸ ಯಾಕಾಗಲ್ಲಪ್ಪ ನಮ್ಗೆ, ಶಿವಯೋಗ ಯಾಕಾಗಲ್ಲ, ಇವೆಲ್ಲ ಗೊಂದಲವ. ಮನಸ್ಸು ಚಂಚಲ ಆಗ್ಯದ, ಚಂಚಲ ಮನಸ್ಸು ನಿಲ್ಲಿಸ್ಬೇಕು. ಹಲವು ಮಾರ್ಗ ಹಿಡಿಬೇಕಾಗ್ತದವ. ಬರೀ ಸಾಧನಾ ಪತ್ರ ಒಂದೇ ಅಲ್ಲದೇ ಬೇರೆ ಬೇರೆ ಆಯಾಮಗಳು ಉಪಯೋಗ ಮಾಡ್ಕೋಬೇಕು. ನಾವು ದೇವನಲ್ಲಿ ಪ್ರಾರ್ಥನೆ ಮಾಡ್ಬೇಕು, ಶರಣಾರ್ಥಿಯ, ನನಗೆ ಸಾಧ್ಯ ಇಲ್ಲಪ್ಪ ಈ ಮನಸ್ಸು ಗೆಲ್ಲಕ್ಕ, ನನ್ನ ಭಾಳ ಕಾಡ್ತದಪ್ಪ ಇದು, ನೀ ನನ್ನ ಮನಸ್ಸನ್ನ ಲಿಂಗಯ್ಯನಲ್ಲಿ ನೀನು ಉಳಿಸು. ಬೇಡಬೇಕು. ಈಗ ಆ ಬೇಡಿಕೆ ನಮಗೆ ಬಹಳ ಸಹಾಯ ಮಾಡ್ತದೆ. ನಮ್ಮ ಮನಸ್ಸಿನ ಅನೇಕ ಚಂಚಲ ಅಳಸಕ್ಕೆ ಶರಣಾಗತಿ ಬಹಳ ಮುಖ್ಯ. ಒಂದು 60 ವರ್ಷ ಹಿಂದೆ ಒಂದು ಪದ್ಯ ಬಂದಿತ್ತು ನನ್ನ ಒಳಗಿನ ವೇದ ಕೊತ್ತಾಗ. ಹಿಂಗೆ ಬೇಡ್ತಿದ್ದೆ ಬಹಳ. ಈಗ ಬೇಡೋದು ಕಮ್ಮಾಗಿ ಏನು ಬೇಡಕ್ಕಲ್ಲ, ಬಹಳ ಬೇಡ್ತಿದ್ದೆ. ಚಂಚಲದ ಚಿತ್ತ ನಿಲ್ಲಿಸೋ, ಚಂಚಲದ ಚಿತ್ತ ನಿಲ್ಲಿಸೋ, ನಿನ್ನೊಳಗೆ ನನ್ನ ಮರೆಸೋ, ಚಂಚಲದ ಚಿತ್ತ ನಿಲ್ಲಿಸೋ. ಶರಣಗತಿ ಬಿಡ್ಬೇಕ್ರಿ. ಈಗ ಈ ಚಂಚಲವಾದ ಮನಸ್ಸನ್ನು ನಿಲ್ಲಿಸು. ನಿನ್ನ ಧ್ಯಾನದೊಳಗ, ನಿನ್ನಲ್ಲಿ, ನಿನ್ನ ಶಿವಯೋಗದೊಳಗೆ ನನ್ನನ್ನು ಮರೆಸು, ನನ್ನನ್ನು ಮರೆಸು. ಇದನ್ನಿಟ್ಟ ಪೂಜೆ ಮಾಡೋಕ್ಕಿಂತ ಒಂದು ಪದ್ಯ ಹಾಡ್ತಾರೆ ಯಾವುದಕ್ಕಾಗಲ್ಲ. ಅದಕ್ಕಿಂತ ಮೊದಲು ಒಂದು ಸುಂದರವಾದಂಥ ಒಂದು ಲಿಂಗಯ ಮೇಲೆ ಸ್ತುತಿ ಪದ್ಯ ಹಾಡಬೇಕು, ಭಕ್ತಿಗೀತೆ ಹಾಡಬೇಕಲ್ಲಿ. ಆ ಮನಸ್ಸು ತಾನೇ ಕಂಟ್ರೋಲ್ದಾಗ ಬರ್ತಾ ಇರ್ತದೆ. ಹಂಗೆ ಗಡ್ಬಡ್ದ ಬಂದ ಹಿಂಗೆ ತಂದ ಲಿಂಗ ತೆಗೆದ ನೀರು ಹಾಕದ ಹಿಂಗೆ ನೋಡ್ದ ಇಟ್ಟು ಅದು ಉಪಯೋಗ ಅನ್ನೋದು ತಾಟತ್ಯಾಗ ಮಾಡೋದಾಯ್ತು. ಸ್ನಾನ ಮಾಡ್ಕೊಂಡು ಬರೋಕ್ಕಾಗ ಹಿಡ್ಕೊಂಡು ಮನಸ್ಸು ಕಂಟ್ರೋಲ್ದಾಗ ಬರ್ತಾ ಹೋಗ್ಬೇಕ್ರಿ. ಮಂದಿ ಗೊತ್ತಾಗ್ಬಾರ್ದು, ನಮ್ಗೆ ಗೊತ್ತಿರ್ಬೇಕು. ಸ್ನಾನ ಮಾಡ್ಕೊತ ಬಂದೀವಿ, ದೈಹಿಕ ಸ್ವಚ್ಛ ಆಯ್ತು, ಮನಸ್ಸು ಸ್ವಚ್ಛ ಆಯ್ತು, ನಿನ್ನೆಲ್ಲ ಹೊಂಟಿನಿ ಅನ್ನೋ ಭಾವ ತಗೊಂಡು ಬರಬೇಕು. ಯಾವಾಗ ಆಸನದ ಕೂತ್ರೋ ಅವಾಗ ಅದೇ ಭಾವದಲ್ಲಿ ಸುಂದರವಾದಂಥ ಪದ್ಯನ ಹಾಡಬೇಕು. ಆ ಮನಸ್ಸಿನ ಅನೇಕ ವಿಕಾರಗಳಲ್ಲಿ ಶಾಂತ ಆಗ್ಬಿಡ್ತಾವೆ. ಶಾಂತ ಆಯ್ತು ಅವಾಗ ಲಿಂಗದ ದೃಷ್ಟಿ ಇಟ್ಟು ಏನ್ ಮಾಡೋದು ಮಾಡಿ ದೃಷ್ಟಿ ಇಟ್ಟು ಲಯ ಆಗ್ಬೇಕು. ಅದ್ರ ಒಳಗೆ ಲಯ ಆಗಿ ಲಯ ಆಗಿ ಲಯ ಆಗಿ ಎಷ್ಟಾಗಬೇಕು ಅಂದ್ರೆ 1.5 ತಾಸು ಒಂದಲ್ಲಿ ಹೋಯ್ತು ಅಂದ್ರೆ ಒಂದು ಇಷ್ಟಲಿಂಗ ಪೂರ್ಣ ಇಷ್ಟಲಿಂಗದ ಯೋಗ ಸಿದ್ಧಿ ಆಗಬೇಕಾದ್ರೆ 1.5 ತಾಸು ಬೇಕು. ಒಮ್ಮಿನ ಮಾಡಕ್ ಹೋಗ್ಬಾರ್ದು. ಇದು ಹಂತ ಹೋಗಿ ಅಭ್ಯಾಸ ಮಾಡ್ತಾ 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 ಹೋಗ್ಬೇಕು. 1.5 ತಾಸಿನವರೆಗೆ ಲಗಾತಾರ ಕೂತ್ರು ಅಂದ್ರೆ ಅವಾಗ ಒಂದು ರೀತಿಯಿಂದ ದಿವ್ಯ ಆನಂದ ಪ್ರಾರಂಭ ಆಗ್ತದೆ. ಅದು ಮಧ್ಯಭಾಗ ಬರ್ಬೇಕಲ್ಲ. ಹೇಳಿದ್ರು ಸಿದ್ಧಲಿಂಗೇಶ್ವರ ಹೇಳಿದ್ರು, ಚನ್ನಬಸವಣ್ಣ ಹೇಳಿದ್ರು, ಅಕ್ಕ ಮಾದರಿ ಹೇಳಿದ್ರು, ಮಧ್ಯಭಾಗದಲ್ಲಿ ಬರಬೇಕು. ಮಧ್ಯಭಾಗದಲ್ಲಿ ಬಂದ್ರೆ ಆ ಪರಮ ಅಲ್ಲೇ ದೇವರು ಇರೋದು, ಮಹಾಧನಲಿಂಗ ಇರೋದು ಅಲ್ಲೇ.
ನಮ್ಮ 3 ಹೃದಯಗಳದಾವೆ. ಒಂದು ಪೂರ್ವ ಹೃದಯ, ಒಂದು ಮಧ್ಯ ಹೃದಯ, ಒಂದು ಊರ್ಧ್ವ ಹೃದಯ ಅಂತ 3 ಅದ. ಪೂರ್ವ ಹೃದಯ ಗುದಗುದಿಗಳ ಮಧ್ಯ ಭಾಗ ಆಧಾರ ಚಕ್ರ, ಪೂರ್ವ ಹೃದಯ ಅಂತಾರ. ಮಧ್ಯ ಹೃದಯ ನಮ್ಮ ಹೃದಯ ಕಮಲ, ವಿಚಾರ ಮಾಡಿದ್ರಲ್ಲ. ಊರ್ಧ್ವ ಹೃದಯ ಅಂದ್ರೆ ಭೂಮಧ್ಯ ಮಧ್ಯದಲ್ಲಿ ಇರುವಂಥದ್ದು ಊರ್ಧ್ವ ಹೃದಯ. ಯಾವುದಕ್ಕೆ ಮಹತ್ವ ಕೊಡ್ತಾರೆ, ಯಾವುದಕ್ಕೆ ಮಹತ್ವ ಕೊಡ್ತಾರೆ, ಒಟ್ಟು ಆ ಲಿಂಗ ಏನಿದೆ ಮನಸ್ಸನ್ನ ತಲ್ಲಿಯಲ್ಲಿ ಗೊಳಿಸಲಿಕ್ಕೆ ಸಾಧನೆ ಮಾಡಕ್ಕೆ ಪಥ ಇದೆ. ಅಂತ ಮಹಾಘನ ಲಿಂಗದಲ್ಲಿ ತಲ್ಲೀನವಾಗಿ ಮೈ ಮರಿಬೇಕು. ಯಾಕೆ ಈ ಮನಸ್ಸು ಸುಳ್ಳಲ್ಲ. 100 ಕೋಟಿ ಗುಣ ಒಂದು ಮನುಷ್ಯನಾಗಿದೆ ಅಂತ ಹೇಳ್ತಾರೆ ಬರ್ನೋರು. ಚಂಚಲತೆಯಲ್ಲಿ 100 ಕೋಟಿ ಗುಣ. ಚಂಚಲ ಇತ್ತು ಅಂದ್ರೆ ಸಾಧ್ಯನೇ ಇಲ್ಲ, ಏನಾಗಕ್ಕೂ ಸಾಧ್ಯ ಇಲ್ಲ. ನೀವು ಚಿತ್ರ ಬರಿಬೇಕಾಯ್ತು ಅಂದ್ರೆ ಏಕಾಗ್ರತೆ ಆಯ್ತದ ಏನೋ ಸುಮ್ಮನೆ ಆಯ್ತು. ಚಿತ್ತ ಅದ್ರ ಮ್ಯಾಲ ಇಡಬೇಕು. ಒಂದು ಲೇಖನ ಬರಿಬೇಕಾದ್ರೆ ಅದ್ರ ಮ್ಯಾಲ ಚಿತ್ತ ಇರಬೇಕು. ಯಾವುದೇ ಯಶಸ್ವಿಯ ರಹಸ್ಯ ಇರದೆ ಏಕಾಗ್ರ ಚಿತ್ತದಿಂದ. ನಮ್ಮ ತಾಯಿನ ಅಡುಗೆ ಮಾಡಿದ್ರೆ ಎಷ್ಟು ಚಿತ್ತ ಕೊಟ್ಟು ಮಾಡಿದ್ರೆ ಚಲೋ ಅಡುಗೆ ಆಗ್ತದೆ. ಗಡ್ಬಡ್ ಮಾಡಿ ಹೋದ್ರೆ ಯಾವ ಕೈ ಹಿಂಗೆ ಹೋಯ್ತು, ಅದು ಕಪ್ಪ ಬಿತ್ತು, ಒಮ್ಮೆ ಖಾರ ಬಿತ್ತು, ಅಯ್ಯೋ ನಾನು ನೋಡಿಯಲ್ರಿ ಹೆಚ್ಚು ಬಿತ್ತು. ಚಿತ್ತ ಸ್ಥಿರಗೊಳ್ಳಬೇಕು. ಏಕಾಗ್ರ ಚಿತ್ತನೇ ಎಲ್ಲದು ಯಶಸ್ವಿ. ರಟ್ ಅದ್ರ ಗುಟ್ಟು. ಅದಕ್ಕೆ ಅಕ್ಕ ಮುಂದಿನ ಪದ್ಧತಿ ಏನ್ ಹೇಳ್ತಾರಂತ, ಈ ಮನಸ್ಸು ಹೆಂಗ್ ಮಾಡಬೇಕು, ನಮ್ಗೆ ಹೆಂಗ್ ಮಾಡಕತ್ತದ ಈ ಮನಸ್ಸು, ಮನಸ್ಸಿನ ಅಧ್ಯಯನ ಮಾಡ್ಬೇಕು ನಾವು. ಮನಸ್ಸಿನ ಕುರಿತು ಈ ಸೈಕಾಲಜಿ ಮಾಡೋರು ಅವ್ರು ಆರೋಗ್ಯ ದೃಷ್ಟಿಯಿಂದ ಅವ್ರು ಬೇರೆ ಮಾಡ್ತಾರೆ. ನಮ್ಮ ಯೋಗ ಕ್ರಿಯೆಯಲ್ಲಿ ಮನಸ್ಸನ್ನು ಅಧ್ಯಯನ ಮಾಡಬೇಕಾದ್ರೆ ಮನಸ್ಸಿನ ಗುಣಧರ್ಮ ಇರೋದು ವಾಯುವಿನಿಂದ ಕೂಡಿದೆ. ವಾಯುವಿನ ಜೊತೆಯಲ್ಲಿ 3/4 ಭಾಗ ವಾಯು, 1/4 ಭಾಗ 5 ತತ್ವಗಳು ಬೆರೆತುಕೊಂಡು ಮನಸ್ಸು ತಯಾರಾಗ್ತದೆ. ಈ ಮನಸ್ಸು ಶುದ್ಧೀಕರಣ ಆಗ್ಬೇಕಾಯ್ತು ಅಂದ್ರೆ ಹೆಂಗಾಗ್ತದದು, ಅದು ರಹಸ್ಯ ಅಂತ ತಿಳ್ಕೊಬೇಕು. ಆಕೆ ಅಕ್ಕ ಮಾಡಿ ಏನಂದ್ರು, ನಮ್ಮ ಬಹಳ ಭೌತ ತಳ್ಳಿರೋದು ಈ ಮನಸ್ಸು ಅನ್ನುವಂಥದ್ದು ಏನಿದೆ, ನಮ್ಮ ಇಂದ್ರಿಯಾದಿಗಳ ಮೂಲಕ ಹೊರಗಿನ ವಸ್ತುಗಳನ್ನು ತೋರಿಸ್ತದೆ. ಇದು ಚುರಾದ ನೋಡು, ಇದು ನೋಡು, ಇದು ತಿನ್ನು, ಇದು ಕುಡಿ, ಇದು ಅದು ಮಾಡು, ಇದು ಮಾಡು, ಹೊರಗಿನ ವಸ್ತು ಆಕರ್ಷಣೆ ಮಾಡಿಬಿಡ್ತದೆ ನಮಗೆ. ಇದ್ರ ಬಿಟ್ಟು ಮತ್ತೊಂದಿಲ್ಲ ಅಂತ ನಾವು ತಿಳ್ಕೊಂಡಿ. ಕೂಡಗದ ಒಡಗೂಡಿ ಆಡುವ ನರಿನಾಯಿ, ಕೂಡಗದ ಒಡಗೂಡಿ ಆಡುವ ನರಿನಾಯಿ, ಹೀಳಾದ ಮನೆಯ ಮುರಿದೇನ, ಈಡಾದ ಮನೆಯ ಮುರಿದೇನ, ಮತ್ತೊಂದು ಗೂಡಿನೊಳ ನಾನು ನೆರೆದೇ ಅಂತ ಮಾತು. ಕೂಡಗ ಅಂದ್ರೆ ಮನಸ್ಸು. ಈ ಮನಸ್ಸನ್ನ ಕೂಡಗ ಜೊತೆ ಅದೇ ಮೇನ್ ನಮಸ್ಸು. ಅನ್ನದೊಳಗೆ 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು ಕೂಡಿ ನಾವು ಪ್ರತಿಯೊಂದು ಕ್ರಿಯೆಗಳು ಮಾಡ್ತಾವ. ಇಂದ್ರಿಯಗಳು ಸ್ವತಂತ್ರ ಮಾಡಂಗಿಲ್ರಿ ಮನಸ್ಸಿನ ಒಳಗೆ. 5 ಇಂದ್ರಿಯಗಳೆಲ್ಲ ಕರ್ಮೇಂದ್ರಿಯಗಳು, 5 ಇಂದ್ರಿಯಗಳು ಜ್ಞಾನೇಂದ್ರಿಯಗಳು. ಬರ ಗೊತ್ತಾಯ್ತಾವ 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು. ಇವೇನದಾವಲ್ಲ ಅದಕ್ಕೆ ಇಲ್ಲಿ ಹೇಳ್ತಾರೆ, ಕೂಡಗದ ಒಡಗೂಡಿ ಆಡುವ ನರಿನಾಯಿ. ನಮ್ಮೀಗ ನಮ್ಗೆ ಚಟುವಟಿಕೆ ಇದೆಲ್ಲ ಇವೇ ಕಾರ್ಯ ಮಾಡ್ತಾವ್ರಿ. ಏನ್ ಮಾಡ್ತಾವ ಕಾರ್ಯ, ಅದಕ್ಕೆ ಈಡಾಗಿದೆ ಅಂತ, ಆಹುತಿ ಆಗಿದೆ ಅಂತ ನಮ್ಮ ಅಂಗ. ಯಾದಕ್ಕ ಮಲಿನ ಮನಸ್ಸಿಗೆ, ಭೋಗಾಸಕ್ತ ಮನಸ್ಸಿಗೆ, ಚಂಚಲ ಮನಸ್ಸಿಗೆ ಈ ಅಂಗ ನಮ್ಮದು ಎಲ್ಲ ಆಹುತಿಯಾಗಿಬಿಟ್ಟದ. ಇದು ಗೆಲ್ಲಬೇಕ್ರಿ. 100 ಮಂದಿ ಹೊಡೆದ ಬಹಾದುರಿ ಅಲ್ಲ, ಎಷ್ಟೋ ಮಂದಿ ಕೊಲ್ಲದ ಬಹಾದುರಿ ಅಲ್ಲ.
ತೂರ್ತನ್ ನೀರ್ತನ್ ಎದಕ್ಕಂತಂದ್ರ ನಮ್ಮ ಮನಸ್ಸನ್ನ ಗೆಲ್ಲೋದು, ಪಳಗಿಸಿ ಗೆಲ್ಬೇಕದು. ಅದು ಬಹಳ ಮನ ಗೆದ್ದಂದ್ರೆ ಎಲ್ಲ ಗೆದ್ದಂಗೆ. ಕೂಡಗದ ಒಡಗೂಡಿ ಆಡುವ ನರಿನಾಯಿ ಈಡಾಗೆದಿದು, ಈಡಾದ ಮನೆಯ ಮುರಿದೇನ. ಈ ದೇವ್ ಭಾವ ಮುರಿಬೇಕು. ಯಾಕಂದ್ರೆ ಕ್ವಾಡಕ ಜೊತೆ ಸೇರ್ಕೊಂಡವ ಇಂದ್ರಿಗಳು, ಸೇರ್ಕೊಂಡು ನಾವು ಗೊಂದಲ ಮಾಡಿಬಿಟ್ಟಾವ. ಪರಪ್ಪು ವಸ್ತುನಂತ ಹೋಗ್ಬಿಡಲ್ಲ, ಶಿವಯೋಗ ಮಾಡ್ಬಿಡಲ್ಲ, ಶಿವಸುಖ ಅನುಭವಿಸಿ ಬಿಡಲ್ಲ. ಶಿವಸುಖ ಅನುಭವಿಸಿ ಅಂದ್ರೆ ನಾವೇ ಸ್ವಯಂ ಲಿಂಗ ಆಗ್ತೀವಿ. ಅದು ಆ ಮನಸ್ಸು ಆಗ್ಬಿಡಲ್ಲ ನೋಡ್ರಿ. ಅದಕ್ಕೆ ಈಡಾಗಿರಿ ಹಂಗ ನಮ್ದು ಇದು ನಾವು ತಿಳ್ಕೋಬೇಕು, ಫಿಲಾಸಫಿ ತಿಳ್ಕೋಬೇಕ್ರಿ. ಮಲಿನ ಮನಸ್ಸಿಗೆ ಅಂಗ ಒಳಗಾಗಿದೆ. ಮಲಿನ ಮನಸ್ಸು ಕಣ್ಣಾಗ ಅಂತಂದ್ರೆ ತಪ್ಪು ತಿಂದು ನೋಡ್ತದ. ಮಲಿನ ಮನಸ್ಸು ನಾಲಿಗೆಯಲ್ಲಿ ಬಂತಂದ್ರೆ ತಿನ್ಬಾರ್ದಂತ ತಿಂತದ. ಮಲಿನ ಮನಸ್ಸು ಕಿವಿಯಲ್ಲಿ ಬಂತು ಅಂದ್ರೆ ಕೇಳಬಾರ್ದಂತ ಕೇಳಿಸ್ತದ, ಆದ್ರೆ ಆನಂದ ಕಾಣಿಸ್ತದ. ಮಲಿನ ಮನಸ್ಸು ಚರ್ಮದಲ್ಲಿ ಬಂತು ಅಂದ್ರೆ ಅಪ್ಪಬಾರ್ದನ್ನ ಅಪ್ಪಬೇಕಂತದ. ಇದು ಮಲಿನ ಮನಸ್ಸಿನ ರೀತಿ ಇದೆ. ಅದಕ್ಕೆ ಚಂಚಲ ಕೋತಿ ಹೋದ್ರು ಅಕ್ಕಮಾದಿಯವರು. ಕೂಡಗದ ಒಡಗೂಡಿ ಆಡುವ ನರಿ ನಾಯಿ ಈಡಾದ ಈ ಮನೆಯ ಮುರಿದೇನ. ಅವ್ರು ಮುರಿದಾರ ಮಹಾಯೋಗಿ ಆಗ್ಯಾರ. ನಾವು ಅದ್ರಾಗ ಸಿಕ್ಕಾಕೊಂಡಿರ್ತೀವಿ, ನಾವು ಹಾಗಿಲ್ಲ. ಬಹಳ ಜನ ಏನ್ ನಮ್ಗೆಲ್ಲ ಎಲೆ ಹಾಕಿದ್ರಿ ಅವರು, ಅವ ಅವ್ರು ಅದಕ್ಕಾಗಿ ಹುಟ್ಟಿದ್ರು, ಅದಕ್ಕಾಗಿ ಹುಟ್ಟಿದ್ರು ಆಗ್ಯಾರ. ಇಲ್ಲಿ ಹೋಯ್ತು ನೋಡ್ರಿ ಎಲ್ಲನೇ. ಅವ್ರಿಗಾಗ ನನಯಕ್ಕಾಗಿಲ್ಲ. ಒಬ್ಬ ಕಳ್ಳ ಮಹಾಶರಣರಾಗ್ಯಾರ್ರಿ, ಕಳ್ಳರೇ ಮಹಾಶರಣರಾಗ್ಯಾರ. ಬಿಟ್ಟು ಕತಿ ಕೇಳ್ತಾನೆ ಮತ್ತನ ತಮ್ಮ ಎಂತ ಇರ್ತಾರೆ ಮಹಾಶರಣ. ನಾವ ಹಂಗೆ ಮಾಡಿಲ್ಲ. ಸಣ್ಣ ಸಣ್ಣ ಏನೋ ಸುಳ್ಳು ಪಾಳ ಹೇಳಿರ್ಬೇಕಪ್ಪ, ಅದಕ್ಕೆ ಹೆಚ್ಚಿಗೆ ನಾನು ಮಾಡಿಲ್ಲ. ಯಾರಿಗ ಕಚ್ಚಿ ಏನೋ ಸ್ವಲ್ಪ ತಗೊಂಡಿರತ್ತಪ್ಪ. ಕೊಲೆಗಡಕರಲ್ಲ ಅಪ್ಪ ಬಸವಣ್ಣ ಕೃಪಾದಿಂದ ಬಂದು ಶರಣಾಗತಾಗಿ ಅವರ ತ್ಯಾಗಿಸಿ ಮಹಾಶರಣರಾಗ್ಯಾರ. ಮಹಾಶರಣರಾಗ್ಯಾರ. ನನಗೆ ಆಗಲ್ಲ ಅನ್ನೋದು ತಲೆಗೆ ತೆಗೆದಾಕ್ಬೇಕು. ಗಂಡಿಗೆ ಹಿರಿಮುಟ್ಟವ್ರೆ ನನ್ಗೆ ಆಗಲ್ಲ ತಲೆಗೆ ತೆಗೆದಾಕ್ಬೇಕು, ಛಲ ಬೇಕು. ನನಗೆ ಯಾಕಾಗಲ್ಲ? ಅಪ್ಪಳು ಬೆನ್ನಿಗದ ಆಶೀರ್ವಾದ ಇರ್ತದೆ ನಮ್ಗೆ. ಗುರುವಿನ ಭಾರ ಹಾಕ್ರಿ. ಗುರುವಿನ ನಂಬಿಕೆ ಇಲ್ಲ ಅಂದ್ರೆ ಯೋಗ ಆಗದೇ ಇಲ್ಲ. ಅದು ಗುರುವಿನ ಮೇಲೆ ಅಪನಂಬಿಕೆ ಇರಬಾರ್ದು. ಅವ್ರ ಕೃಪಾಶೀರ್ವಾದ ಅವ್ರ ಸಂಕಲ್ಪ ಬಾಳ್ ಬಿಡ್ತದ. ಅವ್ನು ಹೇಳ್ತಾರೋ ಬಿಡ್ತಾರೋ, ಸಂಕಲ್ಪ ಮಾಡ್ತಾನಂದ್ರೆ ಆಯ್ತು, ಗ್ಯಾರಂಟಿ ಐತಿ. ಅದಕ್ಕ ನನ್ನಿಂದ ಆಗಲ್ಲ ಅಂತ ಹೇಳ್ಬಾರ್ದು. 3 ಕಲ್ಲಿದ್ದು, ಕಲ್ಲಿನ 3 ಪ್ರಕಾರ. ಒಂದು ಕಲ್ಲು ಹಿಟ್ಟಗಲ್ಲು ಅಂತ, ಹಿಟ್ಟಗಲ್ಲು ಇರ್ತಾವ, ಹೊಡೆದ್ಕೊಳ್ಳಿ ಒಂದ್ ಕಲ್ಲು ಹೊಡೆದು ಒಂದ್ ಕಲ್ಲು ಹೊಡಿತದ್ರಿ. 2ನೇ ಕಲ್ಲು ಗಂಟುಗಲ್ಲು ಅಂತ ಇರ್ತಾವ. ನೀ ಎಷ್ಟು ಹೊಡೆದು ಒಡೆಲ್ಲ ಮಾಡಲ್ಲ, ಅದು ಗಂಟುಗಲ್ಲು ಅಂತ ಇರ್ತವೆ. ಅದು ಗಂಟುಗಲ್ಲು. 3ನೇ ಕಲ್ಲು ಮೃದುವಾದ ಮಾರ್ಬಲ್ ಕಲ್ಲು. ಸಂಗಮರ್ಕಲ್ ಮೂರ್ತಿ ಅದು ಮಾಡ್ತಾರಲ್ಲ, ಮಾರ್ಬಲ್ ಕಲ್ಲಪ್ಪ. ಹಿಟ್ಟಗಲ್ಲು ಮೂರ್ತಿ ಆಯ್ತದ ಏನವ, ಹಿಟ್ಟಗಲ್ಲು ಮೂರ್ತಿ ಆಯ್ತದೇನು, ಒಂದ್ ಕಲ್ಲು ಹೊಡೆದು ಒಂದ್ ಕಲ್ಲು ಹೊಡಿತದ, ಮೂರ್ತಿನೇ ಆಗಲ್ಲ. ಯಾಕಂದಿದು ಅದು ನಮ್ಗೆಲ್ಲ ಯಾಕಂದ್ರಿ ಅಕ್ಕ ಮಹಾದೇವರು, ಗಂಗಾನ ಚಾಟ್ರು, ಇಲ್ಕಲಪ್ಪ ಅವರು ಅದಕ್ಕಾಗಿ ಹುಟ್ಟಿದ್ರು ಹಾಗೆ ನಮ್ಗೆಲ್ಲ ಯಾಕಂದ್ರೆ ಹಿಡಿ ಹಿಟ್ಗಳು ನೋಡ್ರಿ. ಈ ಲಿಂಗಮೂರ್ತಿ ಆಗಲ್ಲ ಇದು. ಹಿಟ್ಗಲ್ಲು. ಗಂಟುಗಲ್ಲು ಏನ್ ಹೇಳ್ತದ ಅಂದ್ರೆ ಹುಟ್ಟೇನೆ ಹಾಕೋ ಮನುಷ್ಯ ಉಳ್ಳಕ್ಕಲ್ಲಕ್ಕೆ ಹುಟ್ಟೇನ. ಇಂಥ ತತ್ವ ಕೇಳಕ್ಕೆ ಯಾಕೆ ಕೇಳ್ತಿರೋ, ಹುಟ್ಟದೆ ಹಕ್ಕ ಉಳ್ಳಕ್ಕ ತಿನ್ನಕ್ಕೆ ಬಂತು, ಮಜಾ ಮಾಡಕ್ ಬಂತು ಈ ಜೀವನ, ಹೋಗ ಹೋಗ ಅಂತ. ಇದು ಗಂಟುಗಳು ಉಳಿನೇ ಹತ್ತು ಕೊಡಲ್ಲ, ಗುರುವಿಂದು ಉಳಿನೇ ಹತ್ತು ಕೊಡೋದು ಹಾರ್ಸಾಕ್ತಿತ್ತು, ಹೌದು ತೆಲೆಗೆ ಹತ್ತು ನೋಡೋದು. ಇದು ಗಂಟುಗಳು, ಇದು ಮೂರ್ತಿ ಆಗಲ್ಲ. ಮೃದುವಾದ ಕಲ್ಲು ಏನಿರ್ತದಲ್ಲ, ಎಷ್ಟು ತೆಗಿಬೇಕಂತ ಶಿಲ್ಪಿ ಅಷ್ಟು ಹೋಗ್ತದ. ಎಷ್ಟು ತೆಗಿಬೇಕಂತ ಕೂದಲು ತೆಗಿಬೇಕಂದ್ರೆ ಕೂದಲು ಸಹಿತ ನಿರ್ಮಾಣ ಆಗ್ತದ್ರಿಂದ.
ಇದು ಮೃದುವಾದ ಕಲ್ಲು. ಆ ಶಿಲ್ಪಿಗೆ ನಾವು ಅರ್ಪಣೆ ಆಗ್ಬೇಕು. ಯಾವ ಕಲ್ಲು ಹಾಕ್ಬೇಕು ನಾವು? ಮಾರ್ಬಲ್ ಕಲ್ಲು ಹಾಕ್ಬೇಕು. ಶ್ರದ್ಧಾಭಕ್ತಿ ಸಂಪನ್ನ ಆಗ್ಬೇಕು. ಗುರುವಿನ ಮೇಲೆ ವಿಶ್ವಾಸ ಇರಬೇಕು. ಲಿಂಗದ ಮೇಲೆ ನಂಬಿಕೆ ಇರಬೇಕು. ನಮ್ಗೆ ಸಾಧ್ಯ ಸಾಧ್ಯ ಅಂತ ಚೆನ್ನಾಗಿರ್ಬೇಕು. ದೃಢ ನಿಶ್ಚಯನೇ ಬಾಳ. ಏನು ಎಲ್ಲ ಶಬ್ದಿಗೇನು ಹಿಂಗ ಅಧ್ಯಾತ್ಮ ಆಗ್ತದೆ, ಯೋಗಿನ ಆಗಿರುತ್ತೇನು? ಅವಳಿಗೆ ಭಾಳ ಕಾಳೆ ಅವರು, ಭಾಳ ಕಾಳೆ. ಗುರು ಎಂಬ ತೆತ್ತಿಗನು, ಲಿಂಗ ಎಂಬ ಅಲಗನು, ಮನನಿಷ್ಠೆ ಎಂಬ ಕೈಯಲ್ಲಿ ಕೊಡಲು, ಕಾದಿದೆ ಗೆಲ್ಲಿದೆ ಕಾಮನೆಂಬುವನ. ಯಾರು ಹೇಳ್ತಾರೆ ಇದು? ಅಕ್ಕ ಮಾದೇವರು ಹೇಳ್ತಾರೆ. ಅವ್ರಿಗೇನು ಸುಲಭವಾಗಿರಲ್ತೇನು? ಗುರು ಎಂಬ ತೆತ್ತಿಗಂದ್ರೆ ತಂದೆ, ಗುರು ಎಂಬ ತೆತ್ತಿಗನು, ಲಿಂಗವೆಂಬ ಅಲಗನು. ಕೈಯಲ್ಲಿ ಏನ್ ಕೊಟ್ಟರು? ಲಿಂಗವೆಂಬ ಅಲಗ ಕತ್ತಿ ಕೊಟ್ಟರು. ಗುರುವೆಂಬ ತೆತ್ತಿಗನು, ಲಿಂಗವೆಂಬ ಅಲಗನು, ಮನ ನಿಷ್ಠೆ ಎಂಬ ಕೈಯಲ್ಲಿ ಕೊಡಲು. ಇದು ಕಾಯದ ಕರೆಸ್ತಲ್ಲ, ಅದು ಮನಸ್ಸಿನ ಕರೆಸ್ತಲ್ಲ. ಮನ ನಿಷ್ಠೆ ಎಂಬ ಕೈಯಲ್ಲಿ ಕೊಡಲು, ಇಂದ್ರಿಯಾದಿಗಳ ಮೂಲಕ ಕಾದಿನಿ ಅಂತಲ್ಲ, ಕಾದೊಂದು ಯುದ್ಧ ಮಾಡಿನಿ ಅಂತ. ಕಾದಿದೆ ಗೆಲ್ಲಿದೆ, ಕಾದಿನಿ ಗೆದ್ದೆ. ಹೋರಾಟ ಇದು. ಎಲ್ಲ ಸಾಧಕ ಹೋರಾಟ ಮಾಡ್ಯಾರ. ಭಗವಾನ್ ಬುದ್ಧನು ಬಹಳಷ್ಟು ಹೋರಾಟ ಮಾಡಿದ್ರು. ಇಂದ್ರಿಯಗಳ ಜೊತೆ, ಭೋಗ ಜೀವದ ಜೊತೆ ಹೋರಾಟ ಮಾಡಿ ಮಾಡಿ ಗೆದ್ರು. ಅಕ್ಕ ಮಹಾದೇವ ಹೋರಾಟ ಮಾಡಿ ಗೆದ್ರು. ಕಾದಿದೆ ಗೆಲ್ಲಿದೆ ಕಾಮನೆಂಬುವನ, ಅಲಗು ಎನ್ನೋಳ ನಟ್ಟು ಆ ನಳಿದ ಕಾರಣ. ಅಲಗು ಅಂದ್ರೆ ಲಿಂಗ. ಈ ಲಿಂಗ ಗಟ್ಟಿಟ್ಟು, ಮನಸ್ಸಿಟ್ಟು, ಭಾವ ಬಿಟ್ಟು ಬೆರೆಸಿ 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 ಅದ್ರ ಸಾಮರ್ಥ್ಯ ಆದ್ಮೇಲೆ ಲಿಂಗ ನನ್ನೊಳಗೆ ನಟ್ಟು, ನನ್ನೊಳಗ ಪ್ರವೇಶ ಮಾಡ್ತು. ಅಲಗು ಎನ್ನೋಳ ನಟ್ಟು ಏನಾಯ್ತು? ನಾನಂಬುದು ಅಳಿತು. ಅಲಗು ಎನ್ನೋಳ ನಟ್ಟು ಆ ನಳಿದ ಕಾರಣ. ಚೆನ್ನ ಮಲ್ಲಿಕಾರ್ಜುನಯ್ಯ ನಿಮ್ಮ ಧರ್ಮದೊಳ ಆದೇವು. ಹೋರಾಟ ಮಾಡ್ಯಾರಲ್ಲ ಇವರು, ಮಾಡಿದ್ರು. ಬಡದಾಡ್ಬೇಕು ನಾವು. ಶಿವ ಸುಖ ಬೇಕಾಯ್ತು ಅಂದ್ರೆ ಬಡದಾಡ್ತೀರಿ. ಅವನು ಮದಿ ಮಾಡ್ಕೊಂತ ಎಷ್ಟು ಬಡದಾಡ್ತಾರ್ರಿ? ಬಡದಾಡಲ್ಲ. ಹೊಲ ತಗೋಬೇಕಾದ್ರೆ ಎಷ್ಟು ಬಡದಾಡ್ತಾರೆ? ಶಿಕ್ಷಣ ಪಡೆದು ಪದವಿ ಗಳಿಸಿದಾಗ ಎಷ್ಟು ಬಡದಾಡ್ತಾರೆ? ಅದಕ್ಕೆ ಬಡದಾಟ, ಇದಕ್ಕೆ ಬಡದಲ್ಲ. ಇದಕ್ಕೆ ಅದಕ್ಕೇನು ಬಡದಾಡ್ತಾರೆ, ಇದಕ್ಕೆ ಬಡದಾಡಲ್ಲ. ಹಂಗೆ ಆಯ್ಕೆ ಬರ್ಬೇಕಂತ ಬಂದ್ರು ಬಂದ್ರಿ ಅಂದ್ರೆ ಇಲ್ಲ. ಗುರುಮಾನ್ ತಗೊಂಡು ಹಂಗೆ ಯೋಗ ಕೊಡ್ತಾರನ್ನ ಕೊಡ್ಲಿ. ನಾನೇನಪ್ಪ ನಾಯಕ ಪರಿಸರ ಪಡ್ನಿ ಅಂತ ಪ್ರವಚನ ಹೇಳ್ತಾ ಇದ್ರು. ಒಬ್ರು ಪ್ರವಚನ ಹೇಳ್ತಾ ಇದ್ರು. ಅವನಿಗೆ ಮೈಗಳ್ರು ಯಾರು ಅಂತ ಹುಡುಕ್ಬೇಕಾಗಿತ್ತು. ಮೈಗಳ್ರು ಹುಡುಕ್ಬೇಕಂತ ಏನ್ ಮಾಡ್ದವ? ಇದ್ರಾಗ ಯಾರು ಶಾಣರಿದ್ರಿ ಅವ್ರಿಗೆ ಬಹುಮಾನ ಕೊಡ್ತೀವಿ ಅಂತ ಕೈ ಎತ್ತಿ ಅಂದವ. ಅಂಥವ್ರಿಗೆ ಬಹುಮಾನ ಕೊಡ್ತೀವಿ, ಕೈ ಎತ್ತಿರಿ ಅಂದ. ಎಲ್ಲರೂ ಎತ್ತರು, ಒಬ್ಬ ಎತ್ತಿಲ್ಲ. ಯಾಕೋ ನೀ ಯಾಕೆ ಎತ್ತಿಲ್ವೋ? ಯಾವ ಬಹುಮತ ಯಾರಿಗೆ ಬೇಕಾದ್ರೆ ಯಾವ ಕೈ ಮ್ಯಾಕ್ ಮಾಡ್ಬೇಕ್ರಿ ಅಂತ ಕೈ ಮ್ಯಾಕ್ ಕೊಡ್ಬೇಕ. ಹೋಗ್ರಿ ಹೋಗಂತ ಮೈಗಳು ಅಂತಾರೆ. ನಾವು ಶಿವಯೋಗ ಸಾಧಿಸ್ಬೇಕಾದ್ರೆ ಮೈಗಳು ತಂದ್ಬಿಡ್ತೀರಿ. ರಾತ್ರಿ 12 ಗಂಟೆ ಎತ್ತ ಮಾಡಿ ನಾವು ಮುಂಜಾನೆ ಯೋಗ ಮಾಡ್ಕೊಂಡು ಹೇಗೆ 10ಕ್ಕೆ ಮಲ್ಕೋಯ್, 4ಕ್ಕೆ ಹೇಳಿ 2 ತಾಸು ಏನಾಗ್ಬಿಡ್ರು. 6 ತಂದು ಏನಾಗಬಾರ್ದು, 1 ತಾಸು ಮಾಡ್ರಿ, ಏನಾಗಬಾರ್ದು. ಮೈಗಳು ಮಾಡ್ತೀವಿ ನಾವು. ಅಕ್ಕ ಮಾರಿಯವರು ಹಗಲು 4 ಜಾವ, ನೋಡ್ರಿ 4 ಜಾವ ನಿಮ್ಮ ಕಳವಳದಲ್ಲಿ ಕಣ್ಣಯ್ಯ. ಹಗಲು ರಾತ್ರಿ ಎಲ್ಲ ಒಂದು ಮಾಡಿದ್ರು ಅವ್ರು. ನಮ್ಮ ಶರಣರ ಹಂಗೆ ಮಾಡ್ಯಾರ. ಅವಾಗ ಸುಯೋಗ ಸುಖ ಅನುಭವಿಸ್ಯಾರವರು. ಈ ಮನಸ್ಸಿಗೆಲ್ಲ ಬಹಳ ಮುಖ್ಯ. ಯೋಗ ಸಾಧನೆಯಲ್ಲಿ ಮನುಷ್ಯನ ಪಾತ್ರ ಬಹಳ ಮುಖ್ಯ ಇದೆ. ಶಿವಯೋಗ ಸಾಧಿಸುವಲ್ಲಿ ಹಂಗೆ ಬರಲ್ಲ. ಆ ಮನಸ್ಸನ್ನು ಪಳಗಿಸ್ಬೇಕಾದ್ರೆ ಸರ್ಕಾರದ ಹೆಂಗ ಒಂದು ಹುಲಿ ಕರಡಿ ಎಲ್ಲ ಪಳಗಿಸಿ ತನ್ನ ವಶ ಮಾಡ್ಕೊತಾರೆ ನೋಡ್ರು. ಖಾಲಿ ಹುಲಿ ಹಿಡಕ್ಕಾಯ್ತದ. ಪಳಗಿಸದ ಅಂದ್ರೆ
ಅವ್ ಹೇಳ್ದಂಗೆ ಕೇಳ್ಕೋಬೋದು. ಈ ಮನಸ್ಸು ಹಂಗೆ ಮಾಡ್ಬೇಕು. ಇವರು ನಾವು ಹೇಳ್ದಂಗೆ ಕೇಳ್ಬೇಕವು. ದೊಡ್ಡ ಕೆಲಸ ಇದೆ. ಮನಸ್ಸು ಹೇಳ್ದಂಗೆ ಯಾರು ಮನಸ್ಸು ಹೇಳ್ದಂಗೆ ಕೇಳೋಂಗೆ ಮಾಡ್ಕೊತಾನೋ ಅವನೇ ಸ್ವಯಂ ಲಿಂಗಿ, ಅವನೇ ಶರಣ. ಮನಸ್ಸಿನ ಗುಲಾಮ ಆಗಬಾರ್ದು. ಯಾರು ಮನಸ್ಸಿನ ಗುಲಾಮ ಆಗ್ತಾರ ಸಂಪೂರ್ಣ ಜಗತ್ತಿನ ಗುಲಾಮ ಆಗ್ತಾರ ಅಂತ ಒಂದು ಶಾಸ್ತ್ರ ಹೇಳ್ತದೆ. ಮನಸ್ಸಿನ ದಾಸ್ಯತ್ವ ಗೆಲ್ಲಬೇಕು. ಇದು ಬಹಳ ಮುಖ್ಯ. ಅದಕ್ಕೆ ಕೂಡಗದ ಒಡಗೂಡಿ ಆಡುವ ನರಿನಾಯಿ ಗೀಡಾದ ಮನೆಯ ಮುರಿದೆ ಅಂತ ದೇವಭಾವ ಮುರಿದಾಕ್ರೆ ದೇವಭಾವ ಹೋದಂತಾರೆ ಇಂದ್ರಿಯಗಳೇ ಇರಲ್ಲ. ಇಂದ್ರಿಯಗಳಿಲ್ಲಂದ್ರೆ ಮನಸ್ಸೇ ಇರ್ತದೆ. ಎಲ್ಲಕ್ಕ ಮೂಲ ಕಾರಣ ಇಂದ್ರಿಯಗಳು ಬದಲಾವಣೆ ಆಗಬೇಕಾದ್ರೆ ಕೇವಲ ಇಂದ್ರಿಯಗಳು ಕಂಟ್ರೋಲ್ ಮಾಡೋದು ಆಗಲ್ಲ, ಮನಸ್ಸು ಕಂಟ್ರೋಲ್ ಮಾಡಬೇಕು. ಕರೆಂಟ್ ಹೋದ್ರೆ ಎಲ್ಲ ಹಪ್ಪಾಯ್ತ ನೋಡ್ರಿ. ನಿಮ್ ಫ್ರಿಜ್ಜು ಅದು ಇದೆಲ್ಲ ಹಪ್ಪಾಯ್ತಲ್ಲ, ಕರೆಂಟ್ ಹೋಯ್ತಂದ್ರೆ ಆಯ್ತಲ್ಲ. ನಮ್ಮ ಮನಸ್ಸು ಹೆಂಗದ ಇದು ಎಲ್ಲಕ್ಕ ಚೇತನ. ಆತ್ಮಾವಿನ ನೆನಪು ಬರ್ತದೆ. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ, ಕರ್ಣಗಳ ಚೇಷ್ಟೆಗೆ ಮನವೇ ಬೀಜ. ನೋಡ್ರಿ ಎಷ್ಟು ಚಲೋ ಹೇಳಿದ್ರು ಹಿರಿಯರು. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ. ಲೋಕದ ಚಟುವಟಿಕೆ ನಡೀಬೇಕಾದ್ರೆ ಸೂರ್ಯ ಬೇಕು. ನಾವು ದಾರಿ ನಡೀಬೇಕಾದ್ರೆ ಸೂರ್ಯನ ಬೆಳಕಬೇಕು. ಹೊಲ ಉದ್ಬೇಕು ಬಿತ್ತಬೇಕಂತ ಸೂರ್ಯನ ಬೆಳಕಬೇಕು. ಕತ್ತಲ ಮಾಡಕ್ಕಾಗಲ್ಲ. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಈ ಕರ್ಣಗಳ ಚೇಷ್ಟೆಗೆ ಅಂತಃಕರಣಗಳು ಬಹಿಷ್ಕರಣಗಳು. ಯಾವುದು ಬಹಿಷ್ಕರಣಗಳು? ಇವು 5 ಪಂಚಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಬಾಹ್ಯ ಕರ್ಣಗಳಿವೆ. ಒಳಗೆ ಚಿತ್ತ, ಮನ, ಬುದ್ಧಿ, ಅಹಂಕಾರ ಇವೆ ಅನ್ನೋದು ಅಂತಃಕರಣಗಳಿವೆ. ಕರ್ಣ ಅಂದ್ರೆ ಬಳಕೆ ಮಾಡೋ ವಸ್ತು. ಅಡುಗೆ ಮಾಡೋದ್ರ ಸೌಟು ಬೇಕು, ಕಳಚಿ ಬೇಕು, ಅವು ಬೇಕು. ಕರ್ಣ ಅಂತ ಉಪಕರಣ ಅಂತಾರ. ನಾವು ಕೈ ಕರ್ಣ ಆದ್ರೆ ಸೌಟು ಉಪಕರಣ. ಇದ್ರ ಮೂಲಕ ಅದು ಮಾಡ್ತೀವಿ. ಹಂಗ ನಮ್ಮ ಇಂದ್ರಿಯಗಳು ಕರ್ಣಗಳು ಅಂತ. ಕರ್ಣಗಳ ಚೇಷ್ಟೆಗೆ ಯಾವ ಬೀಜ? ಮನಸ್ಸೇ ಬೀಜ. ಅಕ್ಕಮಲ್ಲಿ ಹೇಳಿದ ಮಾತಿದು. ಇದು ನಾವು ತಿಳ್ಕೋಬೇಕು. ಮನವೇ ಬೀಜ. ಏನಗುಳ್ಳದು ಒಂದು ಮನ. ನಾನು ಒಂದೇ ಮನಸ್ಸಿದೆ, ಎಲ್ಲರಿಗೂ ಒಂದೇ ಇರ್ತದ. ಅದು ಹಲವಾಗಿರ ಕೌನೋಡ್ದ ಚಿಂದಿ ಚಿಂದಿ ಆಗುದು. ನಾನಾ ಒಂದರ ಸಿಕ್ಕಾಕೊಂಡಾಗಿದೆ. ನನಗುಳ್ಳದು ಒಂದೇ ಮನ. ಆ ಒಂದು ಮನ ನಿಮ್ಮಲ್ಲಿ ಒಡವೇರದ ಬಳಿಕ ನಿನ್ನಲ್ಲಿ ಸೇರ್ತು ಅಂದ್ರೆ ನನಗೆ ಭವ ಉಂಟೆ, ನನ್ನ ಭವ ಇದೆಯಾ? ಎಷ್ಟು ಚಲೋ ಹೇಳಿದ್ರು ಇದು ನಮ್ಗೆ. ಇದು ಅಭ್ಯಾಸ ಮಾಡ್ಬೇಕ್ರಿ. ಅಭ್ಯಾಸ ಹೆಂಗ್ ಮಾಡಬೇಕು? ಇಂದ್ರಿಯಗಳೆಲ್ಲವೂ ಕಂಟ್ರೋಲ್ ಮಾಡ್ತಾ ಬರಬೇಕು. ಆದಷ್ಟು ಕಡಿಮೆ ಮಾತಾಡ್ಬೇಕು. ಕಂಟ್ರೋಲ್ ಮಾಡೋ ವಿಧಾನ ಕಡಿಮೆ ಮಾತಾಡ್ಬೇಕು. ಕಾರಣದಿಂದನೇ ಒಟ್ಟ ಮಾತಾಡ್ಬಾರ್ದು. ನೋಡ್ರಿ, ಅದು ಜ್ಞಾನಿಗಳ ಲಕ್ಷಣ ಅಲ್ಲ. ಮಾತು ಕಡಿಮೆ ಆಡ್ಬೇಕು. ವೇಸ್ಟ್ ಮಾತಾಡ್ಬಾರ್ದು. ಕೆಲಸ ಬರೋದು. ಆ ಮನೆಯವ್ರದ್ದು ಈ ಮನೆಯವ್ರದ್ದು ಆ ಸುದ್ದಿ ಈ ಸುದ್ದಿ ತೆಗಿಬಾರ್ದು. ಆ ಸ್ವಾಮಿಗಳು ಹಂಗ, ಈ ಸ್ವಾಮಿಗಳು ಅವ್ರ ಹಂಗ, ಇವ್ರು ಹಿಂಗ ಅಂತ ಮಾತಾಡಬಾರ್ದು. ಯಾರ್ದೋ ವಿಷಯ ತಗೊಂಡು ನಮ್ಮ ವಿಷಯ ಹಾಳು ಮಾಡ್ಕೋಬಾರ್ದು. ನೋಡಿ, ಇವು ಮಾತು ಕಡಿಮೆ ಮಾಡಬೇಕು. ಮಾತು ಆಡ್ಬೇಕಾದ್ರೆ ಮೃದುವಾದ ಮಾತಾಡ್ಬೇಕು. ಮೃದು ವಚನಗಳೇ ಸಕಲ ಜಪಂಗಳಯ್ಯ. ಮೃದುವಾದ ಮಾತು. ಯವ, ಅಕ್ಕ, ಅಪ್ಪ, ಅಣ್ಣ, ಮೃದು ವಚನಗಳು. ಇವು ಜಪಕ್ಕೆ ಸಮಾನ ಅಂತಾರ ಅವರು. ಇವು ಜಪಕ್ಕೆ ಸಮಾನ. ಮಂತ್ರ ಜಪಕ್ಕಿಂತಲೂ ನಮ್ಮ ಮನಸ್ಸು ಮೃದುವಾದ ಮಾತಾಡ್ಬೇಕ್ರಿ. ಜಪಕ್ಕೆ ಸಮಾನ. ಅದಕ್ಕಿಂತ ಶ್ರೇಷ್ಠೆ ಮಾತೆಂಬುದು ಜ್ಯೋತಿರ್ಲಿಂಗ ಅಂತ. ಕಣ್ಣು ದೃಷ್ಟಿ ಆದಷ್ಟು ಹೊರ ಭಾಳ ನೋಡೋದನ್ನು ಕಡಿಮೆ ಮಾಡ್ಕೋಬೇಕು. ನಮ್ಮ ಅವಶ್ಯಕತೆ ಇದ್ದಲ್ಲಿ ನೋಡ್ಬೇಕು, ಯಾರಂತಲ್ಲ. ನಮ್ಮ ವ್ಯವಹಾರಕ್ಕೆ ಎಷ್ಟು ಬೇಕು, ನಮ್ಮ ಕೆಲಸಕ್ಕೆ ಬೇಕು ಅಷ್ಟೇ. ಸಾಧಕನ ಅವಸ್ಥೆ ಇದೆ. ಆದಷ್ಟು
ನಮ್ಮ ದೃಷ್ಟಿಗಳು ಸಿಕ್ಕಾಪಟ್ಟೆ ಹರಿಬಿಡ್ಬಾರ್ದು. ಎಲ್ಲಿ ಕಣ್ಣು ಹೋಯ್ತದ ಅಲ್ಲಿ ಮನಸ್ಸು ಹೋಯ್ತದ. ಯಾಕೆ ಲಿಂಗದ ದೃಷ್ಟಿ ಇರುವಂತ ಯಾಕಂದ್ರೆ ನಮ್ಗಂದ್ರೆ ನಮ್ಮ ಮನಸ್ಸು ಬ್ಯಾರೆ ಕಡೆ ಹೋಗ್ಬಾರ್ದು. ಲಿಂಗದಲ್ಲಿ ನಾವು ಮನಸ್ಸು ಇಟ್ಟೇವೆ ಅಂದ್ರೆ ನಮ್ಮ ಮನಸ್ಸು ಲಿಂಗದಲ್ಲಿ ಮಾತ್ರ ಹೋಗ್ತದೆ. ಇದು ಒಂದು ಪ್ರಾಕ್ಟಿಕಲ್ ಇದು. ಲಿಂಗದಲ್ಲಿ ದೃಷ್ಟಿ ಇಡುತ್ತೆ ಯಾಕಂದ್ರಪ್ಪ ಇಲ್ಲಿ ದೃಷ್ಟಿ ಇಟ್ಟೇವ ಅಂದ್ರೆ ಅವರೇ ನೀವು ಅಡುಗೆ ಮಾಡ್ತೀರಲ್ಲ, ಅನ್ನನೋ ಸಾಂಬಾರು ಪಲ್ಯನೋ ಮಾಡ್ತೀರಿ, ಉರಿ ಹೊರಗೆ ಹಚ್ತಿರೋ ಗಡಿಗೆ ಹಾಕ್ತೀರಿ, ಮಡಿಕೆ ಹಾಕ್ತೀರಿ, ಹೌದಲ್ಲ? ಅಡಿಗೆ ಆಯ್ತದ ಒಳಗ, ಉರಿ ಹಚ್ತೇವೆ ಹೊರಗೆ. ಹೊರಗೆ ಉರಿ ಹಾಕಿದ್ರೆ ಒಳಗೆ ಹೆಂಗೆ ಮಡಿಕೆದಾಗ ಅಡಿಗೆ ಆಗ್ತದೋ, ನಾವು ಹೊರಗೆ ಎಷ್ಟಿಂದ ದೃಷ್ಟಿ ಇಟ್ಟೇವೆ ಅಂದ್ರೆ ಒಳಗೆ ಅನುಭವ ಅಡಿಗೆ ಆಯ್ತದೆ. ಎಷ್ಟು ಅದ್ಭುತ ಅದ್ ನೋಡ್ರಿ. ಹೊರಗೆ ಅಡಿಗೆ ಆಗ್ಬೇಕಾದ್ರೆ ಒಳಗೆ ಉರಿ ಹಾಕಲ್ಲ, ನಾವು ಹೊರಗೆ ಉರಿ ಹಚ್ತೇವಿ, ಅಡಿಗೆ ಒಳಗಾಗ್ತದ. ನಾವು ಇಷ್ಟಲಿಂಗದಲ್ಲಿ ಹೊರಗೆ ದೃಷ್ಟಿ ಇಡ್ತೀವಿ, ಇಲ್ಲಿ ಮನಸ್ಸು ಏಕಾಗ್ರ ಮಾಡ್ತೀವಿ, ಒಳಗೆ ಅನುಭವ ತಾನೇ ಆಗ್ತದದು. ಅಷ್ಟದಳ ಕಂಬದಲ್ಲಿ ಸುಡುವಂತ ಮನಸ್ಸು, ಸುಳಿದಾಡಂತ ಮನಸ್ಸು ತಾನೇ ಮಧ್ಯ ಭಾಗಕ್ಕೆ ಬರ್ತದೆ. ಇದು ಏಕಾಗ್ರ ಆಯ್ತು, ನಮ್ಗೆ ಗೊತ್ತಾಗಲ್ಲ, ಅವರೆಲ್ಲ ಕಂಡು ಹಿಡ್ಕೊಂಡಾರ, ಆದ್ರೆ ತಾನೇ ತನ್ನ ಕಾರ್ಯ ತಾನು ಮಾಡ್ತಾರೆ. ಹೀಗೆ ಚಿತ್ತು ಏಕಾಗ್ರ ಮಾಡ್ಬೇಕು, ನಮ್ಮ ದೃಷ್ಟಿ ಲಿಂಗದಲ್ಲಿ ತೊಡಗಿಸ್ಬೇಕು. ಲಿಂಗ ಪೂಜೆ ಆಯ್ತು ಅಂದ್ರೂ ಕೂಡ ಎಲ್ಲಿ ನೋಡಿದ್ರು ಕೂಡ ಅದೇ ದೃಷ್ಟಿಯಿಂದ ನೋಡೋದು ಅಭ್ಯಾಸ ಮಾಡ್ಬೇಕು. ಈಗ ಅಭ್ಯಾಸ ಮಾಡಿ 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 ವರ್ಷ 6 ತಿಂಗಳ ಮಾಡಿ ಅಂದ್ರೆ ಸ್ವಭಾವ ಅದೇ ಆಗ್ಬಿಡ್ತದೆ. ಒಂದು ವರ್ಷ ಸುಳ್ಳು ಹೇಳದೆ ಬಿಡ್ಬೇಕು. ಯಾವ ಪ್ರಸಂಗ ಸುಳ್ಳು ಹೇಳೋದಿಲ್ಲ ಅಂದ್ರು ಅಂತ ಪ್ರಸಂಗ ಬಂತು, ಏನೋ ದೊಡ್ಡ ಹಾನಿ ಆಗಲಿಕ್ಕೆ ಮೌನ ಆಗ್ಬೇಕಲ್ಲಿ. ಆ ನಂತರ ಏನಾಗ್ತದೆ, ಸಿದ್ಧಿ ಆಯ್ತು, ಸುಳ್ಳು ಹೇಳೇ ಬಿಡಲ್ಲ. ಅದು ಸತ್ಯ ಸಿದ್ಧ ಆಗ್ತದೆ, ಸುಳ್ಳು ಹೇಳೇ ಬಿಡಲ್ಲದು, ಸಮೂಹ ಆಗಿಬಿಡ್ತದೆ. ನೋಡೋ ದೃಷ್ಟಿಕೋನ ಅಷ್ಟೇ. ನಾವು ಎಲ್ಲವನ್ನು ಶಿವಸ್ವರೂಪ ನೋಡಿದ್ರೆ ಅಭ್ಯಾಸ ಸಂಜೆ ಆಗ್ಬಿಡ್ತದೆ. ಇದೇ ತರ ಇಂಡಿಯಾದಿಗಳು ಎಲ್ಲವೂ ಕೂಡ ಲಿಂಗದಲ್ಲಿ ಏನು ಮಾಡಬೇಕು ಅಂತ ಅಕ್ಕಮದಿ ಹೇಳ್ತಾರೆ. ಕೂಡದ ಒಡೆದು ಆಡುವ ನರಿನಾಯಿ ಈಡಾದ ಈ ಮನೆಯ ಮುರಿಯೋದಂದ್ರೆ ಹೀಗೆ ಮುರಿಯೋದಂದ್ರೆ ಹೆಂಗೆ? ಇಂದ್ರಿಯಗಳ ಗುಣಗಳು ಬದಲಾವಣೆ ಮಾಡೋದು, ಪರಿವರ್ತನೆ ಮಾಡ್ಕೊಳ್ಳೋದು, ಮತ್ತೊಂದು ಗೂಡಿನೊಳಗೆ ಬೇರೆ ಬೇರೆ. ಯಾವ ಗೂಡು? ಲಿಂಗದ ಗೂಡು. ಆ ಗೂಡಿನೊಳಗೆ ನಾನು ಬೆರೆದೀನಿ. ಅಸಂಖ್ಯಾತ ಚಂದ್ರ ಮಹಾಚಂದ್ರ ಇಲ್ಲದೆ ಹೀಗೆ ನಮ್ಗೆ ಆಯ್ತು ಕೊಳ್ಳ ಲಿಂಗ ಸಿಕ್ಕ್ಯದ, ನಮ್ಗೆ ಕಿಮ್ಮತ್ತಿಲ್ಲ. 12ನೇ ಶತಮಾನದಲ್ಲಿ ಬಹಳ ಜನ ಅಧ್ಯಾತ್ಮ ಜೀವಿಗಳು ಬ್ಯಾರೆ ಬೇರೆ ಮತ ಪಂಥದವರು ಇದನ್ನ ಪಡ್ಕೊಳ್ಳೋದು ಬಹಳ ಸಾಹಸ ಮಾಡ್ಯಾರ. ಅಪ್ಪ ಬಸವಣ್ಣ ಸುಲಭವಾಗಿ ಪಟ್ಟರು ಕೂಡ ತಗೊಳಕ್ ಅವ್ರಿಗೆ ಸಾಧ್ಯ ಆಗಿಲ್ಲ. ಬಹಳ ಮಂದಿಗೆ ನಮ್ಮನ್ನು ಗುಲ್ಬರ್ಗದಾಗ ಹೋಗಿ ಸುಜಾತ ಅಂತ ಹೆಣ್ಣು ಬ್ರಾಹ್ಮಣ ಹೆಣ್ಮಗಳು ಹೈಸ್ಕೂಲ್ ಹೆಡ್ ಮಾಸ್ಟರ್ ಅದಾರ, ಬ್ರಾಹ್ಮಣ. 25-30 ವರ್ಷ ಆಗಿರ್ಬೋದು. ಒಂದ್ಸಲ ಫೋನ್ ಮಾಡ್ತು ನನಗೆ, ಅಪ್ಪ ನಿಮ್ಮ ದರ್ಶನ ಬರ್ಬೇಕು. ಯಾರವ್ವ ನೀವು? ನಾ ಏನೇ ಗುಲ್ಬರ್ಗ ಇದ್ದೀನಿ, ಪತ್ತಾಗಿತ್ತ ಏನು ಹೇಳಿಲ್ಲ, ಯಾರು ಏನು ಅಂತ ಹೇಳಿಲ್ಲ, ಹಿಂಗಿದ್ದೀನಿ, ತಮ್ಮ ದರ್ಶನ ಬರ್ಬೇಕಂತೀನಿ. ಇಲ್ಲವ ನಾ ಇಂಥ ಡೇಟ್ ನಾ ಗುಲ್ಬರ್ಗಕ್ಕೆ ಹೊಂಟಿದ್ದೆ, ಅಲ್ಲಿ ಬಂದು ಕಾಣು ಅಂದೆ. ಬಂದು ಹೊರಟು ನಾ ಎಲ್ಲಿ ಬರ್ತಿಲ್ಲ, ಅಲ್ಲಿ ಅಂಗಳ ಬಂದು ಕೂತಾಡ್ರಿ ಇಂಥ ಕಟ್ಟಿನ. ನೀನೇನವ ಅಂದೆ. 3 ನಾನು ಇದ್ದೀನಿ. ಬಂದು ನಮಸ್ಕಾರ ಮಾಡೋದು, ಹೊರಗೆ ಕರ್ಕೊಂಡು ಹೋದೀವಿ. ಏನೋ ನಿಂದು? ಏನಿಲ್ಲಪ್ಪ, ಈ ಜೀವನ ವೇಸ್ಟ್, ನನಗೆ ಯೋಗ ಸುಖ ಬೇಕು. ನಾವು ಬ್ರಾಹ್ಮಣ ಹೆಣ್ಮಕ್ಳಕ್ಕೆ, ನಾವು ಬ್ರಾಹ್ಮಣರು, ನಮ್ಮಲ್ಲಿ ಹೆಣ್ಮಕ್ಳಿಗೆ ಪೂಜೆ ಮಾಡೋ ಹಕ್ಕ ಇಲ್ಲ, ನಮ್ಗೆ ಯಾವುದೂ ಹಕ್ಕಿಲ್ಲ. ನಿಮ್ಮಲ್ಲಿ ಬಸವಣ್ಣವ್ರೆಲ್ಲ ಹಕ್ಕು ಕೊಟ್ಟರು, ಮಹಿಳೆಯರು ಹಕ್ಕು ಕೊಟ್ಟಾರ. ನನಗೆ ಆಶೀರ್ವಾದ ಮಾಡ್ತೀನಿ, ಏನು ಮಾಡ್ಬೇಕಂತೇವ? ನನಗೆ ದೀಕ್ಷೆ ಕೊಡ್ರಿ. ನೀ ಬ್ರಾಹ್ಮಣ ಇದ್ದೇವ, ಮತ್ತು ನಿಮ್ಮ ಮಂದಿ ಏನಂಬಲ್ಲ, ಯಾರು ಏನೇ ಹಾಕಂಬ, ನಾನು ಯಾರಿಗೆ ಹೆದರಿಕೆ ಅಲ್ಲ ನೋಡ್ರಿ.
ನಮ್ಮ ಕೌಟಾದ ನಮ್ಮ ಕವಿ ಬಾರವ ಇಂಥ ಡೇಟ್ ಅಂತ ಬಂದ್ರು, ನೀವಿದ್ರು ಅಲ್ಲಿ ಬಂದು ಇಷ್ಟಲಿಂಗ ದೀಕ್ಷೆ ತಗೊಂಡು ಬ್ರಾಹ್ಮಣ ಹೆಣ್ಣುಮಗಳು ಸುಜಾತ ಆಕಿನ ಹೆಸರನ್ನ ಎತ್ತಲ್ಲ, ಅದು ತ್ರಾಸ ಕೊಡ್ತಾವಂತ. ಈ ಸುಮ್ಮನೆ ಬಂತು ಇಟ್ಟಲ್ ಬರೋದ. ಆಕೆ ಶಿವಯೋಗ ಅಭ್ಯಾಸ ಮಾಡ್ತಾಳೆ. ಯಾವಾಗಾರ ಮನಸ್ಸು ಬಂತು ಒಮ್ಮೆ ಹೊಂಟು ಬರ್ತಾರೆ. ನಮ್ಮ ತಾಯಿಯವರು ಇರ್ತಾರೆ, ಅವ್ರ ಕಡೆ ಇವ್ರ ಕಡೆ ಮತ್ ಬಾಗ್ಲ ಬಿಡ್ತಾರೆ. ಊರಿಂದ ಅಪ್ಪರ ದರ್ಶನ ಮಾಡ್ಬೇಕಂತ ಬಂದಿದ್ದೆ ನಾನು. ಅಪ್ಪಾಜಿ ಏನು ಒಳಗೆ ಇರ್ತಾರೆ, ಆಗಿರ್ತಾರೆ, ಕರ್ಕೊಂಡು ಬರ್ತಾರೆ. ಏನವ ಏನು ಸುದ್ದಿ ಏನಿಲ್ಲ. ಯಪ್ಪ ನನ್ಗೆ ಎಂತ ಭಾಗ್ಯ ಕೊಟ್ರಿ ನೀವು. ಒಳ್ಳಗೆ ದೇವ್ರನ್ನ ಕೊಟ್ಟಿರಲ್ಲ, ನಮ್ಮ ಗುಡಿಗೆ ಬರ್ಬಿಡಲ್ಲ, ಒಳ್ಳಗೆ ದೇವ್ರು ಕೊಟ್ಟಿರಿ. ಈಗ ಹೆಂಗದವ ನೀನು ಸಾಧನೆ ಆನಂದ ಇದ್ದೀನಪ್ಪ. ಡ್ಯೂಟಿ ಹೋಗ್ತೇವೆ, ಡ್ಯೂಟಿಗೆ ಹೋಗ್ತೀವಿ. ಮಕ್ಕಳವ ಎರಡು ಮಕ್ಕಳದವ. ನಿಮ್ಮ ಮನೆ ಏನು ನಂಬಲೇನವ? ಏನಂಬಲ್ಲಪ್ಪ. ನಾನು ನಮ್ಮ ಗುರುಗಳನ್ನ ನಂಬ್ಕೊಂಡಿದ್ದೀನಿ, ನಾ ಶಿವಯೋಗ ಅಭ್ಯಾಸ ಮಾಡ್ತಾ ಇದ್ದೀನಿ, ನಾನು ಯಾರು ಕೇಳ್ಕೊಳ್ತೀನಿ ಅಂತ ಹೇಳ ನೋಡ್ರಿ. ಹೊರಗೆ ನೀವು ಸಮಾಜ ಹೆಂಗ್ ಮಾಡ್ತಾರೋ ಅಂತಂದ್ರೆ, ನಾನು ಒಳಗೆ ಶಿವಯೋಗ ಮಾಡೋಕ್ಕಾಗ ವಿಭೂತಿ ಹತ್ಕೊಂಡು ಆನಂದ ಮಾಡ್ತೀನಿ. ಹೊರಗೆ ಬಂದ ಕೂಡ ವಿಭೂತಿ ಕಳ್ಸ್ಕೊಂಡು ಬರ್ತೀನಿ. ತ್ರಾಸ ಕೊಡ್ತಾರಲ್ಲ ಅವ್ರು ಹೆಂಗ್ ಮಾಡೋದು. ಇದೊಂದು ಹಿಂಗ ಆಗ್ತಾ ಇದೆಯಪ್ಪ, ನನಗಿದು ನೋವಾಗ್ತಾ ಇದೆ ಅಂತ ಏನಿಲ್ಲ. ಹಂಗೇನು ಮನುಷ್ಯನಲ್ಲಿ ಭಕ್ತಿ ಅದ ಸಾಕು, ಹಂಗೇನಿಲ್ಲ. ಅಯ್ಯಪ್ಪ ಯಾಕೆ ಹುಟ್ಟಿಸಿರಿ ನನಗೆ ಬ್ರಾಹ್ಮಣ ಜಾತ್ಯಾಗ ಅಂದ್ರೆ ಒಂದಿನ ನನಗೆ ಈ ಬ್ರಾಹ್ಮಣ ಜಾತ್ಯಾಗ ನನಗೆ ಯಾಕೆ ಹುಟ್ಟಿಸಿರಪ್ಪ. ಹಂಬಲಿ ಆಗಿದೆ ನೋಡ್ರಿ ಅವರು. ಈಗ ಅವ್ರ ಮನೆಯವರು ಹೇಳ್ತಾಳೆ, ಯಾವ್ದಾರು ಬರೋದಿತ್ತು ಅಂದ್ರೆ ನಾನು ನಾಳೆ ಹೋಗ್ತೀನಿ, ನಾನು ಶುಕ್ರವಾರಕ್ಕೆ ಹೋಗ್ತೀನಿ ಹಂಗಂತಂದ್ರೆ, ಹೆಂಗ್ ಬಂದಿರವ ನೀವು? ಕಳ್ಕೊಟ್ಟು ಹೋಗ್ಯಾರ. ಎಲ್ಲಿ ಬಸ್ ಸ್ಟಾಪ್ ಕೂರ್ಸಿ ಹೋಗ್ಯ ನನ್ನ ಮಗ ಬಂದು. ಆ ಪತಿ ಹೇಳ್ತಾನ, ಆಕೆ ಹೋಗ್ತಾಳಂತ ಗುರುಗಳು ಹಚ್ಚಾರ, ಹೋಗ್ಬಿಟ್ಟು ಬಾ. ಯಾರು ಹೇಳ್ತಾಳಮ್ಮ, ಹೋಗ್ಬಿಟ್ಟು ಬಾ, ನನ್ಗೆ ಯಾವ್ದು ತೊಂದರೆ ಇಲ್ಲ ಅಂತ ಹೇಳ್ತಾಳವ. ಅದು ನಾವು ಯಜ್ಞಲಿಂಗ ಧರಿಸ್ಕೊಂಡವ್ರು ನಾವು ಎಷ್ಟು ತಿಳ್ಕೊಂಡಿವೆಲ್ಲ ತಿನ್ನೋದು. ಆ ಹೆಣ್ಮಗಳು ಎಷ್ಟು ಒಳ್ಳೆ ರೀತಿಯಿಂದ ಕಡಿಮೆ ಬರೋದು ಕಡಿಮೆ. ಯಾಕಂದ್ರೆ ಜನ ಏನೋ ತಿಳ್ಕೊತಾರಂತೀವಿ, ಬರೋ ಕಮ್ಮ ಯಾವಾಗ ಬಂದ್ರು. ಎಲ್ಲಾರು ನಮ್ಮ ಕಾರ್ಯಕ್ರಮ ಇತ್ತು ಅಂದ್ರೆ ದೂರ ಕುಂತ ಕೇಳಿ ಹೋಗ್ತಾರ. ಎಲ್ಲಿ ಹಿಂಗೆ ಭಾಷೆಂದಾಗ ಹೇಳಿನಂತ, ನಾ ಬ್ರಾಹ್ಮಣ ಹೆಣ್ಮಕ್ಳಿಗೆ ಲಿಂಗ ದೀಕ್ಷೆ ಕೊಟ್ಟು ಸುಯೋಗ ಹಚ್ಚಿನಿ ಅಂತ ಅಂದಿನಂತ. ನೀವು ಒಂದ್ಸಲ ಹೀಗೆ ಹೇಳಿರಪ್ಪ ನನ್ನ ಬಗ್ಗೆ ಅಂತ ಹೇಳೋಣ. ನಾನು ನೀ ಯಾಕೆ ಹೇಳಿದೆವ? ನಿನ್ ಕಾರ್ಯಕ್ರಮ ಎಲ್ಲಿದ್ದು ನಾ ದೂರ ಕುಂತು ಕೇಳ್ತೇನೆಪ್ಪ, ನಾನು ಬಿಡಲ್ಲ. ನಾನು ಗುಲ್ಬರ್ಗ ಭಾಗವಾಗಿದ್ದರಾಯ್ತು. ಇವ್ರು ಹೀಗತ್ತ. ಇದೇ ತರ 12ನೇ ಶತಮಾನದಲ್ಲಿ ವಿಷ್ಣುಲಿಂಗದಲ್ಲಿ ಶಿವಯೋಗ ಮಾಡ್ತಕ್ಕಂಥವ್ರು ಒಬ್ಬರಿದ್ರು. ಅವ್ರ ಹೆಸರು ಯಾರು ಹೊರಗೆ ಹಾಕಲ್ಲ. ಎಂಥವ್ರಿದ್ರು ಅವ್ರ ಹೆಸರು ಗುಪ್ತ ಮಂಚಣ್ಣ. ಅವ್ರಿಗೆ ಗೊತ್ತಲ್ಲ, ಗುಪ್ತ ಮಂಚಣ್ಣ ವಚನ ಬರಿತಾನ. ಗುಪ್ತ ಮಂಚಣ್ಣ ಬ್ರಾಹ್ಮಣನೇ. ಅವನು ಬಸವಣ್ಣವ್ರು ಇಷ್ಟಲಿಂಗಕ್ಕ ಶಿವಯೋಗಕ್ಕ ಆಕರ್ಷಿತನಾದ. ಎಷ್ಟದ್ರೊಳ ಕಮ್ಮನದಾಗ ಹರಿದಾಡುವಂತ ಮನಸ್ಸನ್ನ ಮಧ್ಯ ಭಾಗದಲ್ಲಿ ತಂದು ನಿಲ್ಲಿಸಿ ಶಿವಯೋಗದ ಆನಂದ ಪಡಿಬೇಕು ಅಂತ ಹಂಬಲ ಇದೆ. ಅವ್ರಿಗೆ ಅನುಭವ ಅಂತ ಬರ್ಲಕ್ ಬರಲ್ಲ. ಅವ್ರ ಅಣ್ಣ ತಮ್ಮರು ಬಂಧು ಬಳಗದವರೆಲ್ಲ ಇರ್ತಾರ, ಇದ್ರ ಬಹಿಷ್ಕಾರ ಹಾಕ್ತಾರ. ಆ ಭಯದಿಂದ ಏನ್ ಮಾಡ್ದಾವ ಅಂತಂದ್ರೆ, ಒಂದಿನ ಬಂದು ಬಸವಣ್ಣ ಹತ್ತಿರ ಬಂದು, ಏನೇ ಆಗಲಿ ನನಗೆ ನೀವು ಆಶೀರ್ವಾದ ಮಾಡಬೇಕು ಅಂತೀರಿ. ಲಿಂಗ ಪಡ್ಕೊಂಡು ಕೂತ ದಂಪತಿಗಳಿಗೆ ಬರ್ಬೇಕು. ಲಿಂಗ ಪಡ್ಕೊಂಡು ಹೆಂಗ್ ಮಾಡಬೇಕಿದ್ರು ಅಂದ್ರೆ, ಸಾಧನೆಯ ರಾಶಿ ಅದು ತಿಳಿಸು ಮಹಾಗುರು ಬಸವೇಶ್ವರ ಆಶೀರ್ವಾದ ಮಾಡಿ ಹೋಗಪ್ಪ ನಿಂದ ಅಪ್ಪ. ನಾ ಅನುಭವ ಮಂಟಪಕ್ಕೆ ಬರ್ಲಿಕ್ಕೆ ಆಗಲ್ಲ ನಮ್ಗೆ. ನೀ ಏನ್ ಬರೋದಲ್ಲ, ನಿನ್ ಮನೇನೇ ಅನುಭವ ಮಂಟಪ ಮಾಡ್ಕೊ, ನಿನ್ನ ಹೊರದೇನೆ ಅನುಭವ ಮಂಟಪ ಮಾಡ್ಕೊ ಅಪ್ಪ ಬಸವಣ್ಣ. ಅವ ಅಭ್ಯಾಸ ಶುರು ಮಾಡ್ದ. ಯಾರು? ಗುಪ್ತ ಮಂಚಣ್ಣ. ಸತಿಪತಿಗಳಿಬ್ಬರು ಜೊತೆ ಕೂಡ್ತಿದ್ರು. ಅಂಗೈಲಿ ಲಿಂಗ ಇಟ್ಕೊಂಡು ಬಾಗಲ ಮುಚ್ಕೊಂಡು ಚಂಕಿ ಮುಚ್ಕೊಂಡು ಯಾರು ನೋಡಬಾರ್ದು. ಇವತ್ತಿ ಮೈ ಹತ್ಕೊಂಡು ಇಷ್ಟಲಿಂಗದ ದೃಷ್ಟಿ ಇಟ್ಟು ಆನಂದ ಮಗ್ನ ಅಭ್ಯಾಸ ಮಾಡ್ದ. ಚಲೋ ಅಭ್ಯಾಸ ಮಾಡ್ದ. ಶಿವಯುಗದ ಈ ಅಷ್ಟದಳ ಕಮಲದ ಉರಿಯಾಡುವಂತ ಹಂಸ, ಈ ಮನಸ್ಸು, ಈ ಜೀವ ಹಂಸ ಮಧ್ಯ ಭಾಗದಲ್ಲಿ ಬಂತು. ಏಕಾಗ್ರ ಆಯ್ತು. ಸುಖದ ಆನಂದ ಸಿಕ್ತು. ಆನಂದ ಮೈ ಮರೆಯಕ್ಕೆ ಶುರು ಮಾಡ್ದ. ಹೊರಗೆ ಬರೋ ಕಾಲಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ, ಈ ರೀತಿಯಲ್ಲಿ ತಿಳಿಸ್ಕೊಂಡು ನಾಮ ಹಾಕೊಂಡು ಬರ್ತಿದ್ರು.
ಉಳಿಸ್ಕೋಬೇಕಲ್ಲ, ಹೆಂಗ್ ಮಾಡಿದ್ವಿ? ಇಂಥ ಒಂದು ಕಾಲಕ್ಕೆ ಏನಾಯ್ತು, ಅವನಿಗೇನು ಆನಂದ ಕೊಡ್ಬೇಕಂತ ಇತ್ತು ಮನಸ್ಸಿನಲ್ಲಿ. ಇವತ್ತಿದ್ದು ಹೋಗೋದಿಲ್ಲ. ಅವನು ಮಂಚ ಬಿಜಳ ಆಸ್ಥಾನದ ದೊಡ್ಡ ಹುದ್ದೆಯಲ್ಲಿದ್ದ, ಆಸ್ಥಾನದ ಹುದ್ದೆಯಲ್ಲಿದ್ದ. ನಾನು ಅನುಭವಿಸ್ಬೇಕಂತ ಹೇಳಿ ಬಾಗಿಲ ಈಗಲಾಗ ಮುಚ್ಕೊಂಡು ಆನಂದ ಮಗ್ನಾಗ್ಯ. ಮುಂಜಾನೆ 8 9 ಬಾಗಿಲ ತೆರೆದಿಲ್ಲ. ನೆರೆಯವರು, ಬಂಧುಗಳು, ಬಳಗದವರು ಏನಾಗ್ಯದೋ ಯಾಕಂದ್ರೆ ಎದ್ದಿನ ಮಂಚಣ್ಣ, ಮಂಚ ಬಂದು ಇಲ್ಲ ಹೋಗಿಲ್ಲ. ಗುಸು 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 ನಡೀತು. ಏನಾಗಿದೆ ಒಳಗ? ಅದಾನ ಏನಿಲ್ಲ, ಆತ್ಮಹತ್ಯೆ ಮಾಡ್ಕೊಂಡು ಏನಾಯ್ತು ಶುರು ಆಯ್ತು. ಪಾಪ ಏನ್ ಮಾಡ್ದ, ಮೆಟ್ಟಲು ತಗೊಂಡು ಮ್ಯಾಗ ಬೀಳ್ಕಿಂಡಿ ಇರ್ತದಲ್ಲ ಮ್ಯಾಲ, ಅದ್ರ ಹಿಂಗ್ ನೋಡ್ದ ಬ್ರಾಹ್ಮಣ. ಅವ್ರು ಬಂದು ಬಳಗದ ನೋಡ್ಕೊಂಡು ಹಂಗೆ ಲಿಂಗ ಇಟ್ಕೊಂಡು 2 ಕಣ್ಣು ಬಿಟ್ಟು ಆನಂದ ಮಾಡ್ತಾನೆ. ಅವ ಹೇಳದೆ ಅವ ಸಪ್ತಾಗ ಒಂದವ 2 ಕಣ್ಣು ತೆರೆದವ, ಕಣ್ಣು ಬೆಳೆಯಲ್ಲ ಹೋಗ್ಯಾನವ ಅಂದ. ಹ್ಯಾಂಗದ ಅವಸ್ಥೆ ಬಂದು ನೋಡ್ಬಾರ್ರಿ ಅಂದ. ಅನಿಮಲ್ ವಿಭೂತಿ ಇದೆ, ಮೈಯೆಲ್ಲ ವಿಭೂತಿ ಇದೆ, ರುದ್ರಕ್ಕೆ ಹಾಕೊಂಡಿದ್ದು, ಕರಸ್ಥಳದಲ್ಲಿ ಲಿಂಗ ಹಿಡ್ದನ. ಲಿಂಗದೊಳಗೆ ವ್ಯಕ್ತಿ ಮನ ಭಾವದಲ್ಲಿ ಸಮಸ್ತ ಆಗ್ಬಿಟ್ಟ. ಬಿತ್ತೆಲ್ಲವರಿಗೆ ಇವಂತೂ ಸತ್ತನಿಗೆ, ನಮ್ದು ಇಲ್ಲಲ್ಲ, ಇಷ್ಟದ್ದು ಗೊತ್ತಾಗಿಲ್ಲ, ಗುಪ್ತವಾಗಿ ಏನೋ ಮಾಡ್ಯಾರ. ನಾವು ಯಾರು ಶವ ಸಂಸ್ಕಾರ ಮಾಡಬಾರ್ದು ಅಂದವ. ಇವ್ ಸಂಸ್ಕಾರ ನಾವು ಮಾಡಬಾರ್ದು. ಅವ್ ಬಸವಣ್ಣ ಶಿಷ್ಯ ಆಗ್ಯಾರ. ಅಂದು ಗಲಾಟೆ ಆ ಲಿಂಗದಲ್ಲಿ ನಿಬ್ಬರಾಗಿ ಮೈ ಮರ್ತ ಕೂತಂತ ಅವಸ್ಥೆಯನ್ನ ಮಹಾಗುರು ಬಸವೇಶ್ವರರು ತಮ್ಮ ಇಷ್ಟಲಿಂಗದೊಳಗೆ ನೋಡ್ತಾರ. ನಮ್ಮ ಇಷ್ಟಲಿಂಗದೊಳಗ ನೋಡ್ತಾರ. ಇವ ಹಿಂಗ್ ಮಗ್ಗನಾಗಿ ಅನ್ನೋದು ನೋಡ್ರಿ. ಮಗ್ಗನಾಗ್ಯಾನ ನಮ್ಮ ಇಷ್ಟಲಿಂಗದಾಗ ನೋಡಿದ್ರು. ಸಡನ್ನೇ ಮಹಾಗುರು ಬಸವೇಶ್ವರ ಚನ್ನಬಸವ ಸಹಿತ ಬಂದ್ಬಿಟ್ರೆ ಇವರ ಚಲಪದಿಯಾಗ ಹೋದ್ರು. ಅವ್ರು ಏನಕ್ಕೆ ಮಾಡ್ಕೊಂಡು ಹೇಳ್ರಿ, ನಾವಂತೂ ಶವ ಸಂಸ್ಕಾರ ಮಾಡಬಲ್ಲ, ನಮ್ಮ ಪದ್ಧತಿ ಪ್ರಕಾರ ನಾವು ಕಿತ್ತು ಹಚ್ಚಲ್ಲ. ಅವ್ರು ತೀರ್ಮಾನ ನಡೆದವಲ್ಲಿ. ಮಹಾಗುರು ಬಸವೇಶ್ವರ ಬಂದ್ರು. ಒಳಗೆ ಸಮಾಧಿಯಲ್ಲಿ ಕೂತ್ಬಿಟ್ಟ. ಶಿವಯೋಗ ಸಾಮರಸ್ಯ ಮುಗಿಬಿಟ್ಟ. ಬಾಗಲ ಹೊಡೆದ್ರು, ಬಾಗಲ ಮುರಿದ್ರು. ಒಳಗೆ ಹೋದ್ರು. ತನ್ನ ಬಲಹಸ್ತವನ್ನ ಅವ್ರ ತಲೆ ಮೇಲೆ ಇಟ್ಟು, ಇಬ್ಬರು ದಂಪತಿಗಳ ತಲೆ ಮೇಲೆ ಇಟ್ಟು ಸಂಪೂರ್ಣ ತಾವು ಲಿಂಗಾಂಗ ಸಾಮರಸ್ಯ ಸಮಾಧಿ ಧ್ಯಾನದಲ್ಲಿ ಹೋಗ್ಬಿಟ್ರು ಬಸವಣ್ಣವ್ರು. ಅವಾಗ ಅವ್ರು ಜಾಗೃತ ಆದ. ಕಣ್ಣು ತೆರಿತಾನ. ಮಹಾಗುರು ಬಸವೇಶ್ವರ ಬಂದ. ಯಪ್ಪಾ, ನನ್ನ ಆಯುಷ್ಯನ ಅರ್ಧ ಹೋಯ್ತು, ನೀವು ನಮ್ಮ ಮನೆ ಕರ್ಸಂತೂ ಈ ಸಮಾಜಕ್ಕಂದ್ರೆ ನಾ ಕರೆಸಿಲ್ಲ. ಈಗ ನನ್ನ ಜೀವನ ಸಾರ್ಥಕ ಆಯ್ತು ಅಂತ ಸಾಷ್ಟ ಹಾಕನ ಇಂತ ಮಾತ್ರಿ ಸಾಷ್ಟ ಹಾಕಲ. ಇನ್ನು ನಾನು ಬಹಿರಂಗ ಇರ್ತೀನಿ, ಯಾರಿಗೂ ಅಂದೋದಿಲ್ಲ. ಬರ್ತೀನಿ ನಾನು ಹೊಂಟಕ್ಕ, ಬರಿತೀನಿ ವಚನ, ಚಿಂತನದ ಭಾಗಿಯಾಗ್ತೇನೆ. ನಿಮ್ಮ ಶರಣರದ ಸಂಕುಳದಲ್ಲಿ ನನ್ನ ಅವ್ರನ್ನ ಮಾಡ್ಕೋರಿ ಅಂತ ವಿನಂತಿ ಮಾಡ್ದ. ಅವ ಮಹಾಶರಣ ಆಗಿಬಿಟ್ಟ. ಗುಪ್ತವಾಗಿ ಹೀಗೆ ಮಾಡ್ಯಾರ. ಯಾಕೆ ಹೇಳ್ತೀನಿ ನಾನು ಅಂದ್ರೆ, ಅಕ್ಕ ಹೇಳ್ತಿರ್ತಾರ, ಅಟ್ಟದಳ ಕಮಲದ ಪಟ್ಟ ಬೇರೊಳಗೊಂದು ಮುಕ್ತಬಾರದ ಘನವೇ ಹುದು, ಅದ್ರೊಳಗೆ ದೃಷ್ಟಿ ಇಟ್ಟವನೇ ಈತ ಮುಕ್ತ. ಮುಂದೇನಂದ್ರು, ಕೂಡಗದ ಒಡಗೂಡಿ ಆಳುವ ನರಿನಾಯಿ ಬೀಳಾದ ಮನೆಯ ಮುರಿದೇನೆ. 2 ಪದ್ಯ ನೋಡ್ರಿ. ಸ್ವಲ್ಪ ಎಕ್ಸ್ಪ್ರೆಸ್ ಗಾಡಿ ಹೊಡಿಬೇಕಾಗಿದೆ. ಈಗ ಟೈಮ್ ಸಮೀಪ ಬರ್ತಾ ಇದೆ. ಕೂಡಗದ ಒಡಗೂಡಿ ಆಳುವ ನರಿಯಾಯಿ ಬೀಳಾದ ಮನೆಯ ಮುರಿದೇನ, ಮತ್ತೊಂದು ಗೂಡಿ ನೋಡ ನಾನು ನೆರೆದೇನೆ. ಇಂಥ ಆನಂದವನ್ನು ನಡೆಸಿ ಮಾಡಿದೆ. ಮಹಾಗುರು ಬಸವೇಶ್ವರ ಕೃಪಾಚಾರದಲ್ಲಿ ಮಹಾತಾಯಿ ನೀಲಾಂಬಿಯವರ ಮಾರ್ಗದರ್ಶನದೊಳಗ ಅಸಂಖ್ಯಾತ ಶರಣರು ಶರಣರಾಗಿದ್ದಾರೆ. ಅವ್ರ ಕೃಪಾಶೀರ್ವಾದ ನಮ್ಮನ್ನು ಸಿಗಲಿ. ಅಕ್ಕ ಮಹಾದೇವರು ಶಿವಯೋಗದ ನಿಲುವು ನಮಗೂ ಕರುಣಿಸಲಿ ಅಂತ ಆ ತಾಯಿಯನ್ನು ನಾವು ಪ್ರಾರ್ಥನೆ ಮಾಡಿ, ತಾಯಿ ನಮಗೂ ಕೂಡ ಇದೊಂದು ತೋರು ಕೊಡು, ನಮಗೂ ಕೂಡ ಇದೊಂದು ತೋರು ಕೊಡು ಅಂತ ಹೇಳಿ ಪ್ರಾರ್ಥನೆ ಮಾಡಿ ಇವತ್ತಿನ ಮಾತನ್ನು ಮುಗಿಸೋಣ. ಶ್ರೀ ಗುರು
ಚಲೋ